ಬರೀ ದೇವ್ರ ಪಿಕ್ಚರ್ ಮಾಡ್ತಾ ಇದ್ದ, ಈಗ ಇದ್ದಕ್ಕಿದ್ದಂಗೆ ಒಂದು ಕಮರ್ಷಿಯಲ್ ಪಿಕ್ಚರ್ ಮಾಡಿಬಿಡಿದ್ರಲ್ಲ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಯಾಕಂದರೆ ಕಲಾವಿದರು ಯಾವ ರೀತಿ ಥರದ ಪಾತ್ರಗಳು ಮಾಡ್ತಾರೆ, ಥರದ ಅಭಿನಯಗಳನ್ನು ಮಾಡ್ತಾರೆ, ಅದೇ ರೀತಿ ಒಬ್ಬ ನಿರ್ದೇಶಕ ಆದವನು ಕೂಡ ಒಂದೇ ಇದಕ್ಕೆ ಬ್ರ್ಯಾಂಡ್ ಆಗದೆ ಎಲ್ಲವನ್ನೂ ಮಾಡ್ತಕ್ಕಂಥ ಶಕ್ತಿ ಒಂದು ನಿರ್ದೇಶಕನಿಗಿರುತ್ತೆ. ಹಾಗಾಗಿ ನಾನು ಒಂದು ವಿಭಿನ್ನವಾದ ಒಂದು ಕಥೆಯನ್ನು ಆರಿಸ್ಕೊಂಡ್ವು. ಈ ಬೀದಿ ಬದುಕು ಇದು ನಮ್ಮೆಲ್ಲರ ಕನಸಾಗಿತ್ತು. ಬಹುಶಃ ಒಂದು 8 ವರ್ಷದ ಹಿಂದೆ ಬೀದಿ ಬದುಕು ಅಂತ ಒಂದು ಸಿನಿಮಾ ಮಾಡಬೇಕು, ಅದನ್ನು ತೆರೆ ಮೇಲೆ ತರಬೇಕು ಅಂತ ಬಹು ವರ್ಷಗಳ ಕನಸಾಗಿತ್ತು. ಆದರೆ ಆ ಕನಸು ಬರೀ ಕನಸಾಗೆ ಉಳಿದಿತ್ತು. ನನ್ನ ತಾರಕೇಶ್ವರ ಚಿತ್ರ, ಗಂಗೆಗೌರಿ ಚಿತ್ರ ನಮ್ಮ ಗಣೇಶ್ ರಾವ್ ಅವರು ನಿರ್ಮಾಣ ಆದಮೇಲೆ ರೇಖಾ ರಾಣಿಯವರು ಒಂದು ಸರಿ ಭೇಟಿಯಾದರು. ಯಾಕಂದರೆ ಅವ್ರು ನನ್ನ ಇದರಲ್ಲಿ ಒನಕೆ ಓದಲ್ಲಿ ರಾಣಿ ಪಾತ್ರ ಮಾಡಿದರು. ಆಮೇಲೆ ಶನೇಶ್ವರದಲ್ಲಿ ಗಂಧರ್ವೆ ಪಾತ್ರ ಮಾಡಿದರು. ಸಾಕಷ್ಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿದರು. ನನ್ನ ಒಂದು ಕಾರ್ಯವೈಖರಿ ಅವ್ರು ನೋಡಿ, ಸರ್ ಒಂದು ಸಿನಿಮಾ ಮಾಡಬೇಕು ಸರ್, ಅದನ್ನು ನೀವೇ ನಿರ್ದೇಶನ ಮಾಡಬೇಕು, ನೀವು ಅದಕ್ಕೆ ಯಾವ ರೀತಿ ಸಹಕಾರ ಕೊಡ್ತೀರ ಅಂದಾಗ, ಮಾಡೋಣ ಮೇಡಮ್ ಅಂದೆ. ನಾನೇ ನಿರ್ಮಾಣ ಮಾಡ್ತೀವಿ ಅಂದರು. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಸರ್ ಹಿಂಗೆ ಮಾಡೋಣ ಅಂತೇಳಿ ಕತೆಗೆ ಅದಕ್ಕೆ ಒಂದು ಜೀವ ತುಂಬಿದ್ವು. ಅದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಕೂಸು ನಮಗೆ ಚೆನ್ನಾಗಿದ್ದೇ ಇರುತ್ತೆ. ಅದನ್ನು ನೋಡಿದವ್ರು ತಾವುಗಳು ಅದನ್ನು ಹೇಳಬೇಕು. ದೇವ್ರ ಪಿಕ್ಚರ್ ಮಾಡೋಣ ಅಂತ ಅವರು ಫಸ್ಟ್ ಅಂದ್ಕೊಂಡಿದ್ದರು. ಅದನ್ನ ಹೇಳಿದೆ, ಮೇಡಮ್ ಇದು ಒಂದು ದೇವ್ರದೆಲ್ಲ ಇದಾಗಿದೆ, ಬಟ್ ಇದೊಂದು ಡಿಫ್ರೆಂಟಾಗಿದೆ ಅಂದ್ಕೊಂಡು ಸುಮ್ಮನೆ ಬೀದಿ ಬದುಕು ಟೈಟ್ಲ್ ಹೇಳಿದೆ ಅಷ್ಟೇ ಅವರಿಗೆ. ಬೀದಿ ಬದುಕು ಅಂದೆ. ಸರ್ ಇದೇ ಇದ್ಬಿಡಲಿ, ನನಗೆ ಇದೇ ಇದ್ಬಿಡಲಿ ಸರ್ ಅಂದು. ಮೇಡಮ್ ಇದು ಒಳಗೆ ಚಿಂದಿ ಆಯಿತು, ಒಂದು ಸಬ್ಜೆಕ್ಟ್ ಭಾರಿ ತುಂಬ ಕಷ್ಟದ ಸಬ್ಜೆಕ್ಟ್ ಮೇಡಮ್, ಇದು ಬರೀ ಭಿಕ್ಷುಕಿ ಇದ್ರದ್ದಿರ್ತದೆ. ಇಲ್ಲ ಸರ್, ನಾನು ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ನಾನು ಬೀದಿ ಏನು ಬೇಕು ಕಸ ಎತ್ತೀನಿ, ಬೇಕು ಏನು ಗಲೀಜಿದ್ದರೂ ಎತ್ತೀನಿ ಬೇಕಾದ್ರೆ ಅನ್ನೋ ಒಂದು ಡೆಡಿಕೇಶನ್ ಅವ್ರು ಮಾತು ಹೇಳಿದ್ರು. ಆ ಒಂದು ಧೈರ್ಯದ ಮೇಲೆ ನಾವು ಬೀದಿ ಬದುಕು ಕೂತ್ಕೊಂಡು ನಾವು ಕತೆ ರೆಡಿ ಮಾಡಿದ್ವು. ಆ ಕತೆ ತಕ್ಕಂತೆ ಅವರು ಸುಮಾರು ಒಂದು 2-3 ತಿಂಗಳು ಡಯಟ್ ಮಾಡಿ ಆ ಪಾತ್ರಕ್ಕೆ ತಕ್ಕಂತೆ ಆ ಪಾತ್ರ ಹೇಗೆ ಇರಬೇಕು ಅದೇ ರೀತಿ ಅವರು ಸಣ್ಣ ಆದರು. ಆಮೇಲೆ ಟ್ಯಾನ್ ಕೂಡ ಆದರು. ಹೇಳಿದೆ, ಮೇಡಮ್ ತುಂಬ ಬೆಳ್ಳಗಿದ್ದೀರಾ ನೀವು, ಚಿಂದಿಯಾಯವ್ರು ಯಾರೂ ಅಷ್ಟೊಂದು ಬೆಳ್ಳಗಿರಲ್ಲ, ಬಿಸಿಲು ಸುತ್ತಿ ಎಲ್ಲ ಕಪ್ಪಗಾಗಿರ್ತಾರೆ ಅಂದಾಗ. ಇಲ್ಲ ಸರ್ ನಂದೇನು ಪಾಪ ಬಿಸಿಲು ನಿಂತ್ಕೊಂಡು ಇನ್ನೂ ಅದು ಟ್ಯಾನ್ ಕೂಡ ಆದರೂ ಈಗ ಮೇಕಪ್ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಎಷ್ಟೆಲ್ಲ ಕಷ್ಟಪಡ್ತಾಳೆ, ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದೇ ಇದು ಸಾರಾಂಶ ಇದರೊಳಗೆ. ಬಟ್ ಯಾಕೆ ಕಷ್ಟಪಡ್ತಾಳೆ ಅನ್ನೋದೇ ಸಸ್ಪೆನ್ಸ್ ಇದರೊಳಗೆ. ಮಗನಿಗೆ ಏನಾಗಿರುತ್ತೆ, ಇವ್ರು ಯಾಕೆ ಅಷ್ಟು ಕಷ್ಟಪಡ್ತಾರೆ ಅನ್ನೋದೇ ಒಂದು ಸಸ್ಪೆನ್ಸು. ಆ ಸಿನಿಮಾ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಯಾಕಂದರೆ ಅವಳಷ್ಟು ಚಿಂದಿ ಅವಳಾಗಿದ್ದರೂ ಕೂಡ ತಾನು ಪಡಬಾರ್ದಷ್ಟು ಕಷ್ಟಪಡ್ತಾಳೆ, ಅವಮಾನ ಅನುಭವಿಸ್ತಾಳೆ, ಗಂಡಂತ ಒದೆ ತಿಂತಾಳೆ, ಸಮಾಜದಲ್ಲಿ ಅವಮಾನ ಅನುಭವಿಸ್ತಾಳೆ. ಅಷ್ಟೆಲ್ಲ ಅನುಭವಿಸೋದು ಯಾತಕ್ಕೋಸ್ಕರ ಅನ್ನೋದೇ ಈ ಸಿನಿಮಾದಲ್ಲಿರೋ ಒಂದು ಉದ್ದೇಶ. ಆ ಉದ್ದೇಶ ಗೊತ್ತಾಗಬೇಕು ಅಂದರೆ, ಆ ಕತೆ ಗೊತ್ತಾಗಬೇಕು ಅಂದರೆ ಸಿನಿಮಾ ನೋಡೋಕ್ಕಾಗುತ್ತೆ ಸರ್. ಆಗ ಆ ತಿರುಳು ಬಿಟ್ಟರೆ ಮಜಾ ಇರಲ್ಲ. ಅದಕ್ಕೋಸ್ಕರ ಆ ಬಾಂಧವ್ಯ ಏನು, ಯಾಕೆ ಆಕೆ ಅಷ್ಟು ಕಷ್ಟಪಡ್ತಾಳೆ, ಏನಕ್ಕೆ ಅನ್ನೋದನ್ನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಈಗ ಡಾಕ್ಟರ್ ರೂಪೇಶ್, ಯಾಕಂದರೆ ಕತೆ ಸರ್ ಇದನ್ನು ನಾನು ಬರೀ ದೇವ್ರ ಪಿಕ್ಚರ್ ಮಾಡ್ತಾಯಿದ್ದೀನಿ ಗೊತ್ತಿರಬೇಕಲ್ಲ. ಸುಮ್ಮನೆ ನಾನು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಚಿಂದಿ ಆಯೋದು ಅಲ್ಲಿ ಗಲಾಟೆ ಬಡದಾಟ ಕುಡಿದು ಗಂಡ ಹೆಂಡತಿ ಹೊಡಿತಿದ್ದು, ಇಬ್ಬರು ಕಿತ್ತಾಡ್ತಿದ್ರು. ನೋಡಿದೆ, ಇದು ಒಂದು ಜೀವನ, ಏನಿದು, ಯಾಕೆ ಜೀವನ, ಮನುಷ್ಯ ಎಲ್ಲ ಥರ ಒಂಥರ ಇರ್ತಾರಲ್ಲ. ಎಷ್ಟೋ ಜನ ಕಾರ ಓಡಾಡ್ತಾ ಇರ್ತಾರೆ, ಎಷ್ಟೋ ಮೈ ಬದಲಲ್ಲಿ ಇರ್ತಾರೆ. ಇವರು ಗುಡಿಸ್ದಲ್ಲಿ ಚಿಂದಿ ಹಾಕ್ಕೊಂಡು ಎಲ್ಲೋ ಒಂದು ಅರ್ಕುಲ್ ಜೋಪಡಿಗಳಿದ್ದಾರೆ, ಕಿತ್ತಾಡ್ತಿದ್ದಾರೆ. ಏನು ಜೀವನ ಇದು? ಆಮೇಲೆ ನೆಕ್ಸ್ಟು ಕಿತ್ತಾಳ ಆಮೇಲೆ ಮತ್ತೆ ಅವಳು ಬ್ಯಾಗ್ ತರ ಮತ್ತೆ ಹೊರಟ್ಬಿಟ್ಲಳು. ಆಗ ಅನ್ನಿಸ್ತು ನನಗೆ, ಇವ್ರ ಜೀವನ ಯಾಕೆ ತೊಗೋಬಾರ್ದು, ನಾವು ಒಂದು ಕತೆ ಯಾಕೆ ಮಾಡಬಾರ್ದು? ರಿಯಲ್ ಆಗಿರುತ್ತೆ. ನಾವು ಮಾಡೋ ದೇವರು ದೇನರು ಎಲ್ಲ ಅದೊಂಥರ ಕತೆ ಇರ್ಬೋದು, ಕಲ್ಪನೆ ಇರ್ಬೋದು, ಇತಿಹಾಸ ಇರ್ಬೋದು, ಪೌರಾಣಿಕ ಇರ್ಬೋದು. ಆದರೆ ಇದು ರಿಯಲ್. ಇದು ಒಬ್ಬ ಏನು ಚಿಂದಿ ಆಯೋರ ಬದುಕು ಹೆಂಗಿರುತ್ತೆ, ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ, ಕಠೋರ ಇರುತ್ತೆ, ಸುಖ ದುಃಖ ಎರಡೂ ಇರ್ತಾರೆ ಒಳಗೆ. ಆದರೆ ಆ ಕಷ್ಟದಲ್ಲೂ ಸುಖ ಅನುಭವಿಸ್ತಾರೆ, ಕಷ್ಟದಲ್ಲೂ ಕಷ್ಟನೇ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಅದನ್ನು ನೋಡಿಕೊಂಡು ಇದೊಂದು ನೈಜತೆ ಇರಲಿ, ರಿಯಾಲಿಟಿ ಇರಲಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಆ ಕತೆಗೆ ಪೂರಕವಾಗಿ ನಮಗೆ ಇವರು ಸಹಕಾರ ಕೊಟ್ಟರು, ನಿರ್ಮಾಪಕ ರೇಖಾ ರಾಣಿಯವರು. ಬೀದಿ ಬದುಕು ಅವರ ಏನೇನು ಕನಸು ಅಂದ್ಕೊಂಡಿದ್ದಾರೆ ಅದೆಲ್ಲ ಈಡೇರಲಿ. ಮುಖ್ಯವಾಗಿ ಅವರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊತೀನಿ ಮೊದಲನೇದಾಗಿ. ಎರಡನೇದು, ಪುರುಷೋತ್ತಮ್ ಸರ್ ಆ್ಯಕ್ಚುಲಿ ಮೇಡಮ್ ನನಗೆ ನಮ್ಮ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಹಾಸ್ಪಿಟ್ಲಲ್ಲಿ ಏನೋ ಪೇಷಂಟಾಗಿ ಸ್ವಲ್ಪ ಅವರು ಡಿಸ್ಟ್ರೆಸ್ ಆಗಿ ಬಂದಿದ್ದರು. ಹಾಗೆ ನಮ್ಮ ಒಡನಾಟ ಶುರು ಆಯಿತು. ಒಂದಿನ ಫೋನ್ ಮಾಡಿ, ಸರ್ ನನ್ನ ಇಷ್ಟು ದಿನಗಳ ಪರಿಶ್ರಮನ
ಒಂದು ನೈಜ ಚಿತ್ರ ಮಾಡಬೇಕು, ರಿಯಾಲಿಟಿಗೆ ಭಾಳ ಹತ್ರವಾದಂಥ ಚಿತ್ರ ಮಾಡಬೇಕು, ಅದು ಎಲ್ಲರಿಗೂ ತಲುಪಬೇಕು, ಅದರಿಂದ ನನಗೂ ಒಂದು ಒಳ್ಳೆಯ ಹೆಸರು ಬರಬೇಕು ಅನ್ನೋದನ್ನು ವ್ಯಕ್ತಪಡಿಸಿದ್ರು. ಆ ಕಾರಣದಿಂದ ನಾನು ವಿತೌಟ್ ಥಿಂಕಿಂಗ್, ಯಾಕಂದರೆ ಹಾಸ್ಪಿಟ್ಲ್ ಅಂದಮೇಲೆ ಬ್ಯುಸಿ ಇರುತ್ತೆ, ನಮ್ಮದು 40 ಬೆಡೆಡ್ ಹಾಸ್ಪಿಟಲ್, ನಾರ್ಮಲಾಗಿ ಬ್ಯುಸಿ ಇರುತ್ತೆ, ಅದರಲ್ಲಿ ಸ್ಕೆಡ್ಯೂಲ್ಡ್ ಟ್ರೀಟ್ಮೆಂಟು ನಡೀತಾ ಇರ್ತವೆ. ಸೊ ಅವಾಗ ಶೂಟಿಂಗ್ ಎಲ್ಲ ಕಷ್ಟ ಆಗ್ಬೋದು. ಸೊ ವಿತ್ ಆಲ್ ಮೈ ಅದರ್ ಇನ್ವೆಸ್ಟರ್ಸ್ ಪರ್ಮಿಷನ್ ಸಿಕ್ತು. ಸರ್ಗೆ ನಾನು ಯಾರನ್ನೂ ಕೇಳ್ದಲ್ಲೇ ಪರ್ಮಿಷನ್ ಕೊಟ್ಬಿಟ್ಟೆ. ಸರ್ ಬನ್ನಿ ಸರ್, ನಿಮ್ಮ ಉದ್ದೇಶ ಚೆನ್ನಾಗಿದೆ, ಮಾಡೋಣ ಅಂತ. ಆಮೇಲೆ ಅವ್ರ ತಂಡನ ಮೇಡಮ್ ರೇಖಾ ರೆಡ್ಡಿ ಅವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು. ಸೊ ಎಲ್ಲ ತಂಡದವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು. ಇದರಲ್ಲಿ ಅವರ ಪರಿಶ್ರಮ ಇದೆ ಸರ್. ಮೊದಲನೇದಾಗಿ ಡೆಡಿಕೇಶನ್ ಇದೆ. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಯಾರು ಒಂದು ಡೆಡಿಕೇಶನ್ನು ಮತ್ತು ಮಾಡಬೇಕು ಅನ್ನೋ ಉದ್ದೇಶ ಒಳ್ಳೇದಿರುತ್ತಲ್ಲ, ಸೊ ಅಲ್ಲಿ ನಮಗೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ, ನೇಚರ್ ವಿಲ್ ಸಪೋರ್ಟ್ ಅಸ್. ಮತ್ತು ಇಲ್ಲಿ ಈ ಇದು ನನಗೆ ಭಾಳ ಹತ್ರ ಅನಿಸ್ತು. ಯಾಕಂದರೆ ನಾವೆಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದಂಥದ್ದು. ನಾನು ಎಸ್ಪೆಷಲಿ ಎಲ್ಲರಿಗೂ ತಾಯಂದಿರಂದರೆ ಗಂಡು ಮಕ್ಕಳಿಗೆ ಭಾಳ ಪ್ರೀತಿ ಇರುತ್ತೆ. ಹಾಗೆಯೇ ತಾಯಿಗೆ ಮಗ ಅಂದರೆ ಅದೊಂದು ಅವನೀಯ ಭಾವ ಸಂಬಂಧ, ಇಟ್ ಈಸ್ ಅನ್ಎಕ್ಸ್ಪ್ರೆಸಿಬಲ್ ಸಂಬಂಧ. ಆ ತಾಯಿ ಏನಂದರೆ ಶಿ ವಿಲ್ ಮೂವ್ ದ ಮೌಂಟೇನ್ಸ್. ಏನು ಬೇಕಾದ್ರೂ ಮಾಡ್ತಾರೆ ಮಗನಿಗೋಸ್ಕರ, ಎಷ್ಟೇ ಕಷ್ಟಗಳನ್ನು ಏನು ಬೇಕಾದ್ರೂ ಮಾಡಿ. ಅದೇ ರೀತಿ ನಾವೆಲ್ಲ ದೊಡ್ಡವರಾಗಿದ್ದೀವಿ. ನಮ್ಮ ತಾಯಿ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಅಂದ್ಕೊತೀನಿ. ಎಲ್ಲರೂ ಇದಕ್ಕೆ ಒಪ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಈ ಮೂವಿ ನೋಡ್ತಾ ಇದ್ದರೆ ನಿಮಗೆ ನಿಮ್ಮದೇ ಒಂದು ಘಟನೆಗಳು, ನಿಮ್ಮ ಜೀವನದಲ್ಲಿ ಭಾಳ ಹತ್ರವಾಗಿರೋಂಥ ಘಟನೆಗಳು ನಿಮಗೆ ಅದು ಕಾಣಿಸುತ್ತೆ. ಮತ್ತು ಭಾಳ ನ್ಯಾಚುರಲ್ ಆಗಿದೆ. ಆ್ಯಂಡ್ ಇದರಲ್ಲೇನು ಡಬ್ಬಿಂಗ್ ಮಾಡಿಲ್ಲ, ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ಒನ್ ಟೇಕ್ ಶಾರ್ಟ್ ಥರ ಕ್ವಿಕ್ಕಾಗಿ ನ್ಯಾಚುರಲಾಗಿ ಮಾಡಿದ್ದಾರೆ. ಭಾಳ ಸರಳವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ, ನಾನು ಆ್ಯಕ್ಟರ್ ಅಲ್ಲ ಆ್ಯಕ್ಚುಲಿ. ಸರ್ ನನಗೆ ಎಷ್ಟು ಈಸಿ ಮಾಡಿದ್ರು ಅಂದರೆ, ಇನ್ಫ್ಯಾಕ್ಟ್ ಫಾರ್ ಆಲ್ ದ ಕ್ರೂ, ಆಲ್ ದ ಆರ್ಟಿಸ್ಟ್, ಎವ್ರಿ ಒನ್ ಭಾಳ ಈಸಿಯಾಗಿ ಒಂದು ಫ್ಯಾಮಿಲಿ ಥರ ಇತ್ತು ಆ್ಯಕ್ಚುಲಿ ಅವ್ರದ್ದು ಎಂಟೈರ್ ತಂಡ. ಸೊ ಅದಕ್ಕೆ ನನಗೆ ಭಾಳ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಮೇಡಮ್ ಎಕ್ಸ್ಟ್ರೀಮ್ಲಿ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಅವರು ಡೆಡಿಕೇಶನ್ನು ಮತ್ತು ಮಾಡಬೇಕು ಅನ್ನೋ ಒಂದು ಛಲ, ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಭಾಳ ಇದೆ ಅವ್ರಿಗೆ. ತುಂಬ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಮಟ್ಟಿಗೆ ಬರ್ತಾರೆ. ಹಾಗೆ ಈ ಫಿಲಮಲ್ಲಿ ಒಂದು ಅವಾರ್ಡ್ ವಿನ್ನಿಂಗ್ ಮೂವಿ ಆಗಲಿ, ಜನಗಳಿಗೆ ಹತ್ರ ಆಗಲಿ ಅಂತ ನಾನು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಬೀದಿ ಬದುಕು ಟೈಟಲ್ ತುಂಬ ಕ್ಯಾಚಿ ಇದೆ. ಬಹುಶಃ ನನ್ನ ಹತ್ರ ನೀವು ಮೊದಲೇ ಡಿಸ್ಕಸ್ ಮಾಡಿದರೆ ಆ ಟೈಟಲ್ ನನ್ನ ನಿರ್ಮಾಣದಲ್ಲೇ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದು, ನನಗೆ ಗೊತ್ತಿಲ್ಲ. ಆದರೆ ಅದು ಇನ್ನೊಬ್ಬ ನಟಿ ರೇಖಾ ಅವರು ಅದನ್ನು ಬೇಗ ಕ್ಯಾಚ್ ಹಾಕ್ಕೊಂಡು ಸಿನಿಮಾ ಮಾಡಿಬಿಟ್ರು. ಒಳ್ಳೆಯದಾಗಲಿ. ನಮ್ಮ ಪುರುಷೋತ್ತಮ್ ಅವರಿದು 27ನೇ ಸಿನಿಮಾನ, 35ನೇ ಸಿನಿಮಾ. ಇವರು ಒಂಥರ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟ್ರು. ಪ್ರೊಡ್ಯೂಸರ್ಗೆ ಎಲ್ಲೂ ಲಾಸ್ ಆಗದೆ ಇರೋ ಥರ ಕೆಲಸದಲ್ಲಿ ಸ್ಕ್ರಿಪ್ಟ್ ಮಾಡಿಕೊಂಡು ಶೂಟಿಂಗ್ ಸ್ಪಾಟಿಗೆ ಬಂತು ಅಂದರೆ ರಾಕ್ಷಸ. ಏನು ಆ ಕಡೆ ಯಾರು ತಿರುಗು ನೋಡಲ್ಲ, ಏನು ಅವ್ರು ಕೆಲಸ ಎಷ್ಟಿದಷ್ಟು ಮಾಡಿಕೊಂಡು ಕೆಲಸ ಬೇಗ ಮುಗಿಸೋದನ್ನು ನೋಡ್ತಾರೆ. ಜೊತೆಗೆ ಒಂದು ಸಿನಿಮಾ, ಈಗ ನಾವೆಲ್ಲರೂ KGF ಮಾಡೋಕ್ಕಾಗಲ್ಲ, ಎಲ್ಲರೂ ಕಾಂತಾರ ಮಾಡೋಕ್ಕಾಗಲ್ಲ. ಬಟ್ ಕಾಂತಾರ KGF ಮಾಡಿದ್ರೆ 3 ವರ್ಷ 4 ವರ್ಷ ನಾವು ಟೆಕ್ನಿಷಿಯನ್ಸು ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ಕಲಾವಿದರು ಕಾಯ್ಕೊಂಡಿರೋಕ್ಕೂ ಆಗಲ್ಲ. ಸೊ ಈ ಥರದ ಸಣ್ಣ ಪುಟ್ಟ ಸಿನಿಮಾಗಳಿಂದನೇ ನಮ್ಮ ಇಂಡಸ್ಟ್ರಿ ಇನ್ನೂ ಜೀವಂತ ಇದೆ ಅನ್ನೋದು ತೋರಿಸ್ಕೊಳ್ಳೋದಕ್ಕೆ ನಮ್ಮ ಈ ಚಿಕ್ಕ ಪುಟ್ಟ ಸಿನಿಮಾಗಳೇ ಕಾರಣ ಅಂತ ನಾನು ಹೇಳೋದಕ್ಕೆ ಭಾವಿಸ್ತೀನಿ. ಯಾಕಂದರೆ ಇವತ್ತು ಒಂದು ಸಿನಿಮಾ, ಚಿಕ್ಕ ಸಿನಿಮಾನೋ ಮಾಡಿದರೆ ದಿನಕ್ಕೊಂದು 60-70 ಜನದ್ದು ಕುಟುಂಬ ಅಂತೂ ಒಂದು 15-20 ದಿನ ಸಾವಕಾಶವಾಗಿ ನಡೆಯುವಂಥ ವ್ಯವಸ್ಥೆ ಇರುತ್ತೆ. ಅಲ್ಲದೆ ಏನು ಚಿಕ್ಕ ಪ್ರೊಡಕ್ಷನಲ್ಲಿ ಮಾಡ್ತೀವಿ, ಅವರು ಎಲ್ಲ ನಿರ್ಮಾಪಕರಿಗೂ, ಎಲ್ಲ ಆರ್ಟಿಸ್ಟ್ಗಳಿಗೂ ಟೆಕ್ನಿಷಿಯನ್ಗಳಿಗೂ ಎಷ್ಟೆಷ್ಟು ಸಂಭಾವನೆ ಮಾತಾಡಿರುತ್ತೆ ಅಷ್ಟು ಪ್ರಾಮಾಣಿಕವಾಗಿ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪ್ರೊಡ್ಯೂಸರು ಕೈಗೆ ಸಿಗಲ್ಲ, ಅಲ್ಲೆಲ್ಲ ಬರೀ ಸ್ಟೆಪ್ಗಳು ಜಾಸ್ತಿ ಇರ್ತವೆ. ಸೊ ಅದು ಯಾರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ದೊಡ್ಡವ್ರಿಗೆ ಸಿಗುತ್ತೆ, ಬಟ್ ಚಿಕ್ಕ ಪುಟ್ಟ ಕಲಾವಿದರು ಅಷ್ಟು ಈಸಿಯಾಗಿ ಅಮೌಂಟ್ ಸಿಗಲ್ಲ ಅವ್ರಿಗೆ. ಆದರೆ ಈ ಒಂದು ಚಿಕ್ಕ ಸಿನಿಮಾಗಳಲ್ಲಿ, ಇಂಥ ನಿರ್ದೇಶಕರು ಮಾಡೋ ಸಿನಿಮಾಗಳಲ್ಲಿ ಎಲ್ಲ ಕಲಾವಿದರಿಗೂ ಉತ್ತಮವಾದ ಸಂಭಾವನೆ ಸಿಗೋದಂತೂ ಗ್ಯಾರಂಟಿ. ಹಾಗೆ ಇವತ್ತು ರೇಖಾ ಅವರು ಒಂದು ನಮ್ಮ ಅನಿಲ್ ಅವರ
ಎಡಿಟಿಂಗ್ ಸ್ಟುಡಿಯೋನಲ್ಲಿ ಒಂದು ಸೀನ್ ನೋಡಿದೆ ಬೇರೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾಗ. ಆವಾಗ ಅನ್ನಿಸ್ತು, ಒಬ್ಬ ನಿರ್ಮಾಪಕಿ ಎಷ್ಟು ಲಕ್ಷಾಂತರ ಸುರಿದು ಅಲ್ಲೊಂದು ಸೀನ್ ಬರುತ್ತೆ, ಅದೊಂದು ಆ ಸೀನ್ ಮಾಡೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಾಗಿತ್ತ ನೀವು ಅನ್ನಿಸ್ಬಿಡ್ತು ನನಗೆ. ಏನೋ ಹೇಳಕ್ಕೆ ಬಂದೆ, ಬ್ರೇಕ್ ಮಾಡಿದ್ರು. ಸಂತೋಷ, ರಿವೀಲ್ ಮಾಡೋದು ಬೇಡ ಬಿಡಿ. ಏನು ಅಂಥ ಒಂದು ಸನ್ನಿವೇಶ ಇದೆ, ತುಂಬ ಕರಳು ಹಿಂಡುವಂಥ ಸನ್ನಿವೇಶ ಅದು. ನಿಜಕ್ಕೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ರೇಖಾ ಅವರೇ ನೀವು. ಅದು ತುಂಬ ಮನಸ್ಸಿಗೆ ನಾಟುತ್ತೆ ಆ ಒಂದು ಸನ್ನಿವೇಶ. ಸೊ ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂಡ ನಮಗೆ ನಮ್ಮ ಸಿನಿಮಾದಲ್ಲೂ ನಮ್ಮ ಜೊತೆ ಸಹಪಾಠಿಗಳಾಗಿದ್ದವರು. ರಾಜ್ ಭಾಸ್ಕರ್ ಅಂತೂ ರಾಜ್ಕುಮಾರ್ ಅವ್ರ ಥರ ಸೆಂಚು ಮೇಲೆ ಸೆಂಚು ಹೊಡಿತಾನೆ ಅವರು ಕರ್ನಾಟಕದಲ್ಲಿ. ಆದರೂ ಕನ್ನಡ ಸರಿಯಾಗಿ ಕಲ್ತಿಲ್ಲ ಅವರು. ಇನ್ಮೇಲೆ ಒಳ್ಳೆ ಕನ್ನಡ ಕಲ್ತ್ಕೊಳ್ಳಿ. ಹಾಗೆ ಅನಿಲ್ ಅವರು ನಮ್ಮ ಒಂಥರ ಆಪತ್ ಬಾಂಧವ ಇದ್ದಾಗೆ ನಮ್ಮ ಎಲ್ಲ ಸಿನಿಮಾಗಳಿಗೂ. ಎಡಿಟಿಂಗ್ ಹಿಡಿದು DI ಎಲ್ಲವನ್ನೂ ಕೂಡ ಒಂದೇ ಟೇಬಲಲ್ಲಿ ವಿತ್ ಗ್ರಾಫಿಕ್ಸು ಮಾಡಿಕೊಡ್ತಾರೆ. ನನ್ನ 2 ಪೌರಾಣಿಕ ಸಿನಿಮಾಗಳಿಗೂ ಕೂಡ ಇಡೀ ಚಿತ್ರರಂಗ ಮೆಚ್ಚುವಂಥ ಒಂದು VFX-ಅನ್ನು ಕೊಟ್ಟಂಥ ಅನಿಲ್ ಅವರು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೇನೆ. ಇದು ಬೀದಿ ಬದುಕು. ಫಸ್ಟ್ ನಾನು ನನ್ನ ಬಗ್ಗೆ ಹೇಳ್ತೀನಿ ಒಂದೆರಡೇ. ಶ್ರೀನಿವಾಸ್ ಅಂತ, ನಾನು ಜನರಲಿ ಇಂಡಸ್ಟ್ರಿಯಲ್ಲಿ ಆಡಿಟರ್ ಶ್ರೀನಿವಾಸ್ ಅಂತಲೇ ಕರೆಯೋದು, ಇಲ್ಲ ಅಂದರೆ ಗೊತ್ತಾಗಲ್ಲ. ಯಾಕೆಂದರೆ ಶ್ರೀನಿವಾಸ್ ಅನ್ನೋದು ತುಂಬ ಜಾಸ್ತಿ ಇರ್ತಾರೆ. ಮೇಜರು ಎಲ್ಲ ಆಡಿಟಿಂಗು ನಂದು ಮೇಯ್ನು, ಆಡಿಟರ್ ಆ್ಯಂಡ್ ಟ್ಯಾಕ್ಸ್ ಕನ್ಸಲ್ಟೆಂಟು. ಈ ಬೀದಿ ಬದುಕು ನಾವು ನಮ್ಮ ಆಫೀಸಲ್ಲಿನೂ 2-3 ಸಲ ಡಿಸ್ಕಷನ್ ಮಾಡಿದ್ವಿ. ಪುರುಷೋತ್ತಮ, ನಾನು, ವಿಷ್ಣು ಎಲ್ಲ. ಅವ್ರೇನೆಂದರೆ ಪುರುಷೋತ್ತಮ್ದು ಒಂದು ಪಾಯಿಂಟು, ಒಬ್ಬರೇ ಡೆಸಿಷನ್ ತೊಗೊಳ್ಳಲ್ಲ. 2 minds ಆರ್ ಬೆಟರ್ ದ್ಯಾನ್ 1. ಅದಕ್ಕೋಸ್ಕರ ಎಲ್ಲರ ಒಪಿನಿಯನ್ ತೊಗೊಂಡು ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ತುಂಬ ಕಷ್ಟಪಟ್ಟು ಸ್ಕ್ರೀನ್ ಪ್ಲೇ, ಡೈಲಾಗು, ಡೈರೆಕ್ಷನು, ಲಿರಿಕ್ಸು ಬರೆದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರ ಕಷ್ಟಕ್ಕೆ ಸಹಕಾರ ಕೊಟ್ಟಿರೋರು ರೇಖಾನು ತುಂಬ ಕಷ್ಟಪಟ್ಟು ನಟಿಸಿದ್ದಾರೆ ಇದರಲ್ಲಿ. ಬೀದಿ ಬದುಕು ಅಂದರೆ ಅಯ್ಯೋ ಟೈಟಲಲ್ಲೇ ಬರುತ್ತಲ್ಲ, ಇನ್ನು ಏನು ನಾವು ಸಿನಿಮಾ ನೋಡೋದು ಅನ್ಕೋಬಾರ್ದು. ಯಾಕೆಂದರೆ ಅದರಲ್ಲಿ ಟ್ವಿಸ್ಟ್ ಇದೆ. ಆ ಸಿನಿಮಾ ನೋಡಿದ್ರೇ ಆ ಟ್ವಿಸ್ಟ್ ಗೊತ್ತಾಗೋದು. ಯಾಕೆಂದರೆ ಬೀದಿ ಬದುಕು ಮೀನಿಂಗ್ ಗೊತ್ತಾಗೋಗ್ಬಿಡುತ್ತೆ. ಅಯ್ಯೋ ಸ್ಟ್ರೀಟ್ ಲೈಫು ಏನು ನಾವು ಇದು ಸಿನಿಮಾ ಅಂತ. ಆ ಥರ ಅಲ್ಲ. ಸಿನಿಮಾ ಖಂಡಿತವಾಗಿ ನೋಡಿ. ಆಮೇಲೆ ನಿಮ್ಮೆಲ್ಲರ ಸಹಕಾರ ಬೇಕು. ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ ಎಲ್ಲರೂ ಸಹಕಾರ ಕೊಟ್ಟರೆ. ಯಾಕೆಂದರೆ ಸಣ್ಣ ಫಿಲ್ಮು ಅಂತ ಅಲ್ಲ, ಸಿನಿಮಾ ಸಕ್ಸಸ್ ಆದಮೇಲೆ ದೊಡ್ಡ ಫಿಲ್ಮು ಆಗುತ್ತೆ. ತೆಗೆಯುವಾಗ ಸಣ್ಣದು ದೊಡ್ಡದು ಅಂತ ಇದಿರುತ್ತೆ. ಸಕ್ಸಸ್ ಆದಮೇಲೆ ಅದರ ಲೆವೆಲೇ ಬೇರೆ ಇರುತ್ತೆ. ಸೊ ನನ್ನ ಅನಿಸಿಕೆ ಏನಂದರೆ, ಇದು ಅವಾರ್ಡ್ಸು ಬರಬೇಕು, ದುಡ್ಡು ಬರಬೇಕು. ದುಡ್ಡು ಬಂದರೆ, ಈಗ ನಾನು 6 ಸಿನಿಮಾ ಮಾಡಿದ್ದೀನಿ ಬೇಸ್ಡ್ ಆನ್ ಸೋಷಲ್ ಇಶ್ಯೂಸ್. ದುಡ್ಡು ಬಂದಿಲ್ಲ, ಬಟ್ ಸಿನಿಮಾ ಅಂತರೂ ಮಾಡಿದ್ದೀನಿ. ಏನಂದರೆ ಸಹಕಾರ ಬೇಕು. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದೇನೆಂದರೆ, ನಿಮ್ಮೆಲ್ಲರ ಸಹಕಾರ. ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು, ಇಂಥ ಸಿನಿಮಾಗಳು ನೋಡಬೇಕು. ಅದು ನನ್ನ ಅಭಿಪ್ರಾಯ. ಆಮೇಲೆ ಇದಕ್ಕೆ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸ್ ಎಲ್ಲ, ರಾಜ್ ಭಾಸ್ಕರ್ ಆಗಿರಲಿ, ಅನಿಲ್ ಕುಮಾರ್ ಆಗಿರಲಿ, ಮುತ್ತು ಅವರಾಗಿರಲಿ, ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇದರಲ್ಲಿ ನನಗೂ ಪುರುಷೋತ್ತಮ ಅವರು ಒಂದು, ನಾನು ಬೇಡ ಅಂದೆ, ಆದರೂ ಮಾಡಿ ಸರ್ ನೀವು, ಅವ್ರಿಗೆ ನಾನು ರೆಗ್ಯುಲರ್ ಆಡಿಟಿಂಗ್ ವರ್ಕ್ ಮಾಡ್ತೀನಿ, ಮಾಡಿ ಚೆನ್ನಾಗಿದೆ ಅಂತೇಳಿ ಮುಸ್ಲಿಂ ಕ್ಯಾರೆಕ್ಟರ್ ಹಾಕಿ ಮಾಡಿಕೊಟ್ಟಿದ್ದಾರೆ, ಮಾಡಿಸಿದ್ದಾರೆ ಅವರು. ನಾನು ಮಾಡಿದ್ದಲ್ಲ, ಅವ್ರು ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಇದು ಒಳ್ಳೆಯದಾಗಲಿ, ಟೀಮ್ಗೆ ಒಳ್ಳೆಯದಾಗಲಿ. ನನ್ನ ಹೆಸರು ರೇಖಾ ರಾಣಿ ಅಂತ ಯಾಕೆ ಹೇಳ್ತಿದ್ದಾರೆ ಇವ್ರು ಪದೇ ಪದೇ ಅಂದರೆ, ಆ್ಯಕ್ಚುಲಿ ಅಲ್ಲಿ ರೇಖಾ ಸಾಗರ್ ಅಂತಿದೆ. ನಾನು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ರೇಖಾ ರಾಣಿ ಅಂತ ಫೇಮಸ್ ಆಗಿದ್ದಿದ್ದು. ಬಟ್ ಇವರಂದರು ನಿರ್ಮಾಪಕರದು ರಿಯಲ್ ನೇಮ್ ಇರಬೇಕು ಯಾವಾಗಲೂ. ಸೊ ದಟ್ ಇಸ್ ಮೈ ರಿಯಲ್ ನೇಮ್, ರೇಖಾ ಸಾಗರ್ ಅಂತ. ನಾನು KGF 2 ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ. ಹಪ್ಪಳ ಎಲ್ಲ ಆರುವಾಗ ಇಲ್ಲಲ್ಲ, ಮಲ್ಲಮ್ಮ ಹಪ್ಪಳ ಹುಷಾರು ಅಂತ, ಅದೇ ಮಲ್ಲಮ್ಮ ನಾನು. ನನಗೆ ತುಂಬ ಮಾತಾಡೋದು ಇವಾಗ ಲೈಕ್ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ನಿಮ್ಮ ಅಂದರೆ ಸಮಯನ ವ್ಯರ್ಥ ಮಾಡಿದೆ, ಸ್ವಲ್ಪ ಅದ್ರಲ್ಲಿ ಮಾತಾಡ್ತೀನಿ. ಸರ್, ನನಗೆ ಬೀದಿ ಬದುಕು ಕತೆ ಹೇಳಬೇಕಾದ್ರೆ ಲೈಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನನಗೆ ತುಂಬ ಗ್ಲ್ಯಾಮರು, ಫ್ಯಾಷನು ಆ ಥರದ್ದೇನು ಅಲ್ಲದೇ ತುಂಬ ಕಷ್ಟಪಟ್ಟು ಚಿಂದಿ ಒಳ್ದು ಕತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ. ಸರ್ ಹೇಳಿದ್ರು, ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿ ಅಮ್ಮ, ತುಂಬ ಗುಂಡಕ್ಕಿದ್ಬಿಟ್ಟು ನೀವು ಚಿಂದಿ ಎಲ್ಲ ಆಯ್ತಾಯಿದ್ರೆ ನೀವು ಚೆನ್ನಾಗಿದ್ದೀರಿ ಅಂತ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಮಾಡಿ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೇಮ್ ಟು ಸೇಮ್ ಹಾಗೆ ಇರಬೇಕು. ಆ ಥರ ಯಾರ್ಯಾರು ಚಿಂದಿ ಆರಿಸ್ತಾ ಇರ್ತಾರೆ ನೀವು ಅವ್ರನ್ನ ಫಾಲೋ ಮಾಡಬೇಕಂತ ಇವ್ರು ಹೇಳಿದ ಮೇಲಿಂದ ನನಗೆ ಬರೀ ಚಿಂದಿಯವರೇ ಕಾಣ್ತಾ ಇದ್ರು ರೋಡ್ ಇಡೀ, ಬೇರೆ ಏನು ಕಾಣೋದೇ ಇಲ್ಲ. ಆಮೇಲೆ ಅಂದ್ಕೊಂಡು ನಮ್ಮಮ್ಮ ಕೇಳಿದ್ರು, ನೀನು ನಿಜವಾಗ್ಲೂ ಆ ಸ್ಟೋರಿಗೆ ಅಂದರೆ ಆ್ಯಕ್ಟ್ ಮಾಡ್ತೀಯಾ, ತುಂಬ ಕ್ಲೀನ್ ಅಂತ ಇರ್ತೀಯಾ, ಆ ತಿಪ್ಪೆ ಗುಂಡಿಗೆಲ್ಲ ಕೈ ಹಾಕ್ತೀಯಾ,
ನನಗೆ ನಿಜವಾಗ್ಲೂ ಅನಿಸ್ತಿತ್ತು ಇಲ್ಲಿಂಥ ಗಲೀಜ್ ಕಡೆ ಎಲ್ಲ ಇವ್ರು ಕರ್ಕೊಂಡು ಮಾಡ್ರಿ ಅಂದ ತಕ್ಷಣ ಭಯ ಪಟ್ಬಿಟ್ಟೆಲ್ಲ ಕೈ ಹಾಕ್ಬಿಟ್ಟಿರೋದಿದೆ ನಾನು. ಸೊ ಅರ್ಧ ಭಯದಲ್ಲೇ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಇವರು ಸ್ಟೋರಿ ಅಂದರೆ ಸಿನಿಮಾ ಡೈರೆಕ್ಷನ್ ಮಾಡೋ ಮುಂಚೆದು ಫೇಸೇ ಬೇರೆ ಇತ್ತು. ನೋಡಿ ಅಮ್ಮ ಹಾಗೆಮ್ಮ ಹೀಗೆಮ್ಮ, ಬಟ್ ಅಲ್ಲಿ ನಿಂತ್ಕೊಂಡು ಅಂದ ತಕ್ಷಣ ಸಾಕು ನನಗೆ ಗುಡುಗುಡುಗುಡು ಮಾಡಬೇಕು ಆಮೇಲೆ ಅದು ಇವ್ರು ಹೀಗಿದಾರಾ ಅಂತ. ಬಟ್ ಓವರ್ ಆಲ್ ಅದು ಔಟ್ಪುಟ್ ನೋಡಿದಾಗ ಅನಿಸ್ತು ಈ ಎಫರ್ಟ್ ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಇಂಥ ಒಂದು ಅವಕಾಶ ಕೊಟ್ರಿ ಟು ಪ್ರೂವ್ ಮೈ ಸೆಲ್ಫ್. ಮಾಡಬೇಕು ಈ ಸೀನ್ ಹೀಗೆ, ಆಮೇಲೆ ಎಲ್ಲರೂ ರೆಡಿ ಆಯ್ತಾ ಮಾಡಿರಿ ಅಂದ ತಕ್ಷಣ ನನಗೆ ಅದು ಬಂದುಬಿಡ್ತೈತೆ. ಇಲ್ಲಾಂದ್ರೆ ನಾನು ಕ್ಯಾಶುವಲಾಗಿ ಪರಿಚಯದವರಲ್ಲ ಏನೋ ಮಾಡ್ಬೋದು. ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಸರ್ ನಮ್ಮದು. ಸರ್ ಓಡಾಡೋದಂದರೆ ನಾನು ಎಲ್ಲೆಲ್ಲಿ ಇವರೆಲ್ಲ ನಡ್ಕೊಂಡು ಹೋಗೋದು ಕಾಣಿಸ್ತಾರೋ ಅವ್ರು ಹೋಗೋವರೆಗೂ ನೋಡೋದು. ಆ ನಡೆಯೋ ಸ್ಟೈಲ್ ಏನು, ಆಮೇಲೆ ಆ ಚಿಂದಿ ಹಾಕ್ಕೊಂಡವರು ಅವ್ರದ್ದೇ ಒಂದು ವಾಕಿಂಗ್ ಸ್ಟೈಲೇ ಬೇರೆ, ಆಮೇಲೆ ಕೊಳಕಾಗಿರೋದು. ಸೊ ಇದೆಲ್ಲ ನನ್ನದು ಫುಲ್ಲು ತದ್ವಿರುದ್ಧವಾಗಿತ್ತು. ದಟ್ಸ್ ಆಲ್ ಐ ಫಾಲೋಡ್ ದ್ಯಾಟ್ ವಾಟ್ ಎವರ್ ಹಿ ಸೆಡ್. ಭಯ ಪಡಿಸಿರು ಅಂತ ಹೇಳಿದ್ರಲ್ಲ, ಯಾಕಂದರೆ ಇವರು ಫುಲ್ಲು ಮಾಡಲ್, ಇವರು ಆ ಸ್ಟೈಲಾಗಿ ಇದು ಅಭ್ಯಾಸ ಇತ್ತು. ಅಲ್ಲಿ ನಾನು ಆ್ಯಕ್ಚುಲಿ ಎಲ್ಲೂ ನಾನು ಸೆಟ್ಗಳಲ್ಲಿ ಇದು ಬೇರೆ ಕಡೆ ಮಾಡ್ದಂಗೆ ಬೇಕು ಅಂತ ಒಂದು ಪೇಪರ್ ಚಿಂದಿ ಅದು ಇದು ಹಾಕಿ ಮಾಡಿಸಿದ್ದಲ್ಲ. ನ್ಯಾಚುಲಿ ಎಲ್ಲಿ ಹೊಲಸಿರುತ್ತೋ ಎಲ್ಲಿ ಗಲೀಜು ಇರುತ್ತೋ ಅಲ್ಲೇ ಹೋಗ್ತಿದ್ದೆ ನಾನು, ಅಲ್ಲೇ ಶೂಟ್ ಮಾಡ್ತಿದ್ದೆ ನಾನು. ತಿಪ್ಪೇಗುಂಡಿ ಹೊರಸ್ಟಲ್ಲಿ ಮೂಗಿಗಳಕ್ಕಾಗಲ್ಲ, ಆ ಜನ ಓಡೋ ಮೂಗು ಮುಚ್ಚಿ ಮಾಡೋರು, ಅಲ್ಲಿ ಇವ್ರು ಕಳಿಸ್ತಿದ್ದೆ. ಹೋಗಿ ಐ ಸೀರಿಯಲ್ಲಿ ನಿಂತಿದ್ದೆ. ಆಡ್ರಿ ಟಕ್ ಮಾಡಿಬಿಡೋರು ಅವಾಗ. ಯಾಕಂದ್ರೆ ನಾನು ಮಾಡಮ್ಮ ಅಂದಿದ್ರೆ ಮಾಡಲಿ ಬಿಡಿ ಸರ್ ನಾನು ಬಿಡೋರು. ಅದಕ್ಕೆ ಮಾಡಿರಿ ಕ್ಯಾರೆಕ್ಟರ್ ಬರ್ಬೇಕು ಬೇಡವಾ ಪಾಪ ಕೈ ಹಾಕಿ ಕೈ ಹಾಕೋರು ಸರ್. ಹೊಲಸು ನೀವು ಪಿಕ್ಚರ್ ನೋಡೋಕೆ ಗೊತ್ತಾಗುತ್ತೆ ನಿಮಗೆ. ಈಗ ಲಾಸ್ಟ್ ಸೀನ್ ನೋಡಿರ್ಬೇಕು ನೀವು, ಫುಲ್ ಒರಿಜಿನಲ್ ಚಿಂದಿನೇ ಎಲ್ಲ ಹೊಲಸು ನೊಣ, ಆಮೇಲೆ ಮಕ್ಕಳು ಗಲೀಜು ಎಲ್ಲ ಅಲ್ಲಿರೋದು ತುಳ್ಕೊಂಡು ಓಡಾಡಿದ್ದಾರೆ. ನನಗೆ ಬೇಕು ಯಾಕೆ ಅಂದೆ ಅವ್ರಂಗೆ ಚಿಂದಿ ಅವರೇನು ಸ್ಟೈಲಾಗಿರ್ತಾರ, ಆಯ್ಕೊಳ್ಳಿ ಅಂತ ಪಾಪ ಜಿದ್ದೆಲ್ಲ ಹಾಯ್ಕೊಂಡು ಹಳೆದೆಲ್ಲ ಹಾಯಿಸಿ ಪೇಪರ್ ಚಿಂದಿ ಎಲ್ಲ ಹಾಯಿಸಿದ್ದಾರೆ. ನ್ಯಾಚುರಲ್ಲಾಗಿ ಮಾಡಿದರೆ ಅದಕ್ಕೆ ಖುಷಿ ಆಗುತ್ತೆ ಅವ್ರು ಮಾಡೋದಕ್ಕೆ. ನಾನು ಸೆಲೆಕ್ಟ್ ಮಾಡಿದ್ದು ಖುಷಿ ಅಂತ ನನಗೆ ಅನ್ನಿಸ್ತು. ಆ ಪಾತ್ರ ಅವ್ರಿಗೆ ಜೀವ ತುಂಬಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. 100% ಸರ್ ಕ್ಲೀನ್ ಮಾಡಿಸಿದ್ದೀನಿ, ಚಿಂದಿ ಹಾಯಿಸಿದ್ದೀನಿ. ಅದೇ ಹೇಳಿದ್ರು ನಮ್ಮ ಗಣೇಶರಾವ್ ಅವರು, ಏನು ಮೇಡಮ್ ಲಕ್ಷಾಂತರ ಸುರಿದ್ಬಿಟ್ಟು ಚಿಂದಿ ಹಾಕಿ ಹೋಗಿದ್ದೀರಲ್ಲ ಅಂತ. ಬಟ್ ಪಾತ್ರ ನಾನಲ್ಲಿ ಪಾತ್ರಕ್ಕೆ ಒತ್ತು ಕೊಡ್ಬೇಕಿವನ ಅವರು ನಿರ್ಮಾಪಕರು ಅವರು ಅದು ನಾನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಪಾತ್ರ ಅಷ್ಟೇ ನನಗೆ ಬೇಕಷ್ಟೇ, ನಂಗೆ ಅಲ್ಲಿ ಆ ಕ್ಯಾರೆಕ್ಟರ್ ಮಾಡಬೇಕು ಅಷ್ಟೇ. ನನಗೆ ಅಲ್ಲಿ ಮುಲಾಜಿಲ್ಲ ನನ್ನ ಹತ್ರ. ನಾನು ಯಾರೇ ಆಗಿರ್ಬೋದು, ಅನುಭವ ಗಣೇಶರಾವ್ಗೆ ನಿರ್ಮಾಪಕರು ನಾನು ಯಾರಿಗೂ ಸಲಹೆ ಕೊಡಲ್ಲ, ಅವ್ರು ಏನೇನು ತೊಗೊಳೋದೇ ಇಲ್ಲ. ನೀನು ಸಿನಿಮಾ ಹಾಕಿದ್ರೆ ನಾನು ಅಲ್ಲ ಅಷ್ಟೇ, ಇಲ್ಲಿ ಕ್ಯಾರೆಕ್ಟರ್ ಮಾಡಷ್ಟೇ, ನಾನು ಹೇಳಿದ್ ಮಾಡಬೇಕಷ್ಟೇ. ನನ್ನ ಹತ್ರ ಅವೆಲ್ಲ ಏನೇನ್ಸು ಅವೆಲ್ಲ ಇಲ್ಲವೇ ಇಲ್ಲ. ಮಾಡಬೇಕು ಅಷ್ಟೇ. ಇದು 2 ಬಿಟ್ಟಿದೆ ಅಂದರೆ ಸೀಕ್ವೆನ್ಸ್ ತಕ್ಕಂತೆ. ಅದು ಲಾಸ್ಟ್ ಬಿಟ್ಟು ಕೇಳಿರ್ಬೇಕು ನೀವು, ಲಾಸ್ಟ್ ಇದು ಅದನ್ನು ಇದೆ. ಅದು ಸಿನಿಮಾದಲ್ಲಿ ನಿಮ್ಗೆ ಅದು ನೋಡಿದಾಗ ನಿಮಗೆ ಅದು ಕತೆ ಪೂರಕವಾಗಿದೆ. ಆ ಸಾಂಗ್ ಅನ್ನೋದು ಸುಮ್ಮನೆ ಮಾಡಿದ್ದಲ್ಲ, ಅದು ಆ ಕತೆ ಒಳಗೆ ಒಂದು ಕತೆ, ಆ ಹಾಡಲ್ಲೇ ಒಂದು ಕತೆ ಇದೆ. ಹಾಗಾಗಿ ಆ ಕತೆ ಅದಕ್ಕೆ ತಕ್ಕಂತೆ ಹಾಡು ಮಾಡಿದ್ದೀನಿ. 25 ದಿವಸ ಮಾಡಿದ್ದೀನಿ. ಯಾಕಂದರೆ ಚಿಂದಿ ಅಲ್ಲಿ ಇಲ್ಲಿ ಆಮೇಲೆ ಒರಿಜಿನಲ್ ಸ್ಲಮ್ಗಳು ಸರ್, ನಾನು ಎಲ್ಲೂ ಸೆಟ್ ಹಾಕ್ಸಿಲ್ಲ. ಆ ಒರಿಜಿನಲ್ ಒಳಗಡೆ ಹೋದರೆ ನೊಣ ಗುಯ್ ಅನ್ನೋದಂಗೆ, ಒಳಗಡೆ ಹೋದರೆ ನೊಣ ಮುತ್ಕೊಳೋದಂಗೆ, ನೊಣ ಮುತ್ಕೊಳೋದು, ಆಮೇಲೆ ಇಲಿ ಎಗ್ನೆಲ್ಲ ಓಡ್ಬರೋದು, ಆಮೇಲೆ ನಾಯಿಗಳು ಕಾಟ ಎಲ್ಲ ತುಂಬ ಇತ್ತು ನನಗೆ. ಆದರೂ ಅದರಲ್ಲಿ ಇವ್ರು ಹಂಗೂ ಸಾರು ಮಾಡಿರಿ ಹೋರಿ ಒಳಗಡೆ ಮನೆ ಪಾಪ ಎಲ್ಲ ನಮಗೆ ಒಳಗಡೆ ಮಾಡಿದ್ದೀನಿ. ನೀವು ಸೀನ್ ನೋಡಿರ್ಬೇಕು ನೀವು, ಮನೆ ಸ್ಲಮ್ ಗುಡ್ಸ್ಲೊಳಗಡೆ ಶೂಟ್ ಮಾಡಿದ್ದೀನಿ. ಆಮೇಲೆ ಗುಜರಿ, ಒರಿಜಿನಲ್ ಗುಜರಿ ಯಾವುದೋ ಅಲ್ಲಿ ಸೆಟ್ ಮಾಡಿದ್ದಲ್ಲ, ಒರಿಜಿನಲ್ ಗುಜರಿ ಅಲ್ಲೂ ಗುಜರಿ ಮಾಡಿದ್ದೀನಿ. ಸ್ಮಶಾನ, ನಮ್ಮ ವಿಷ್ಣುಗೆ ಥ್ಯಾಂಕ್ಸ್ ಹೇಳಬೇಕು. ಅವರೇ ಗುಜರಿ ಆಗಿರ್ಬೋದು, ಸ್ಮಶಾನ ಆಗಿರ್ಬೋದು, ಆ ಸ್ಲಮ್ಮಾಗಿ ಎಲ್ಲ ತೋರಿಸಿ ಇಲ್ಲಿ ಮಾಡೋಣ ಸರ್ ಅಂತೇಳಿ ನನಗೆ ತುಂಬ ಅನುಕೂಲ ಮಾಡಿಕೊಟ್ರು. ಒರಿಜಿನಲ್ ಸ್ಮಶಾನ, ಒರಿಜಿನಲ್ ಗುಜರಿ, ಒರಿಜಿನಲ್ ಸ್ಲಮ್ಮು ಎಲ್ಲ ನನಗೆ ಹಾಸ್ಪಿಟಲ್ ನನಗೆ ಒರಿಜಿನಲ್ ಎಲ್ಲೂ ನಾನು ಸೆಟ್ ಆಗಿರಲಿ ಯಾವುದೂ ಇಲ್ಲ ಸರ್, ಎಲ್ಲ ಒರಿಜಿನಾಲಿಟಿ. ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲ ಪಕ್ಕ ನಿಮಗೆ ಸಿನಿಮಾ ಗೊತ್ತಾಗುತ್ತೆ. ಇದು ಯಾವುದು ನಾವು ಸಿನಿಮಾ ಮಾಡಿದ್ದೀವಿ ಅನಿಸಿಲ್ಲ, ಅದು ನಾವು ಹಾಗೆ ತಗೊಂಡೋಗಿದ್ದೀವಿ ಅನಿಸುತ್ತೆ. ಇದು ಒಬ್ಬರು ಡೈರೆಕ್ಟ್ರು ಯಾರಾದರೂ ಕೆಲಸ ಮಾಡ್ತಾರೆ ಅಂದರೆ ಆ ಕೆಲಸದ ಬಗ್ಗೆ ಅರ್ಥ ಮಾಡಿಕೊಂಡು ಅದು ಟೈಮಿಂಗ್ ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ನಾನೇನೋ ಮಾಡಬೇಕು ಇದು ಮಾಡೋ ಅವ್ರ ಕೆಲಸ ಕರೆಕ್ಟಾಗಿ ಬರಬೇಕು, ಅದೆಲ್ಲ. ಸೊ ಒನ್ ಮೋರ್ ಕೇಳಿದ್ರು ಅಷ್ಟೇ, ಯಾಕೆ ಬಟ್ ಅವರು ಆಯಿತು ತೋಳಿ, ಇದು ಟೈಮ್ ವೇಸ್ಟ್ ಆಗುತ್ತೆ, ಅದು ಏನೂ ಯೋಚನೆ ಮಾಡಲಿಲ್ಲ. ಮೇಡಮು ಅಷ್ಟೇ, ಅವ್ರು ಪ್ರತಿ ಶಾರ್ಟ್ ಮುಗಿದ ಮೇಲೂ ಸೌಂಡ್ ಕರೆಕ್ಟಾಗಿ ಬಂತ ಸರ್ ಅಂತ ಕೇಳೋರು. ಬಟ್ ನಾನು ಹೇಳೋಕ್ಕೆ ಇಷ್ಟಪಡೋದು ಒಂದೇ, ಇಡೀ ಟೀಮ್ ಏನಿತ್ತು ಒಂದು ಫ್ಯಾಮಿಲಿ ಥರ ಇತ್ತು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ. ನಂಗೆ ತುಂಬ ಒಳ್ಳೆಯ ಅನುಭವ ಆಯಿತು. ಥ್ಯಾಂಕ್ ಯು. ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ನಮ್ಮ ಗುರುಗಳ ಜೊತೆ ಕೆಲಸ ಮಾಡಿದೆ, ಪುರುಷೋತ್ತಮ್ ಸರ್ ಜೊತೆಗೆ. ಅವ್ರಿಗೂ ಥ್ಯಾಂಕ್ಸ್, ಮತ್ತು ರೇಖಾ ರಾಣಿ ಅವ್ರಿಗೂ ಥ್ಯಾಂಕ್ಸ್. ಈ ಚಿತ್ರದಲ್ಲಿ ಸ್ಲಮ್ಮಲ್ಲಿ
ಆದಷ್ಟು ಆ ಸ್ಕ್ರಿಪ್ಟ್ ಬರೆಯುವಾಗ ಆಲ್ಮೋಸ್ಟ್ ಅವ್ರ ಜೊತೆಯನ್ನು ಕರ್ಕೊಂಡು ಅವ್ರ ಜೊತೆ ಅವರ ಮೂಮೆಂಟ್ಸ್ ಎಲ್ಲ ನೋಡಿಕೊಂಡು ಸಾಕಷ್ಟು ಕಷ್ಟಪಟ್ಟಂದರೆ ಅವ್ರನ್ನ ಅರ್ಥ ಮಾಡಿಕೊಂಡು ಬರೆದಿದ್ದೀರಿ. ಅದೇ ಥರ ಎಲ್ಲ ಮೂಮೆಂಟ್ಸೂ ಎಲ್ಲ ನೀಟಾಗಿ ಪ್ರತಿಯೊಂದೂ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು, ಪ್ರತಿಯೊಂದು ಆರ್ಟಿಸ್ಟೂ ಆ ಪಾತ್ರಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದಾರೆ. ಅವರೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ಇದು 2 ಸಾಂಗ್ ಇದೆ. ಒಂದು ಚಿಕ್ಕ ಬಿಟ್ಟು ಒಂದು ದೊಡ್ಡ ಸಾಂಗ್. ಎರಡೂ ಒಂದು ಸಿಚುವೇಶನ್ಗೆ ಹೇಗೆ ಮಾಡಬೇಕು ಆ ಥರ ಮಾಡಿದ್ದೀನಿ. ಇದರಲ್ಲಿ ಮೈನ್ ಮ್ಯಾಟ್ರ್ ಅಂದರೆ ನಾನು ಈ ಪಿಕ್ಚರಲ್ಲಿ ರೀ ರೆಕಾರ್ಡಿಂಗ್ ಎಫೆಕ್ಟ್ಸ್ 5.1 ಎಲ್ಲ ಮಾಡಿದ್ದೀನಿ. ಇದು ಸ್ಟ್ರೈಟ್ ಡಬ್ಬಿಂಗ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಕ್ಲಾಶ್ ಆಗುತ್ತೆ ವಾಯ್ಸ್ ಎಲ್ಲ. ಅದೆಲ್ಲ ಕರೆಕ್ಟಾಗಿ ಜಾಯಿನ್ ಮಾಡಿ ಮಿಕ್ಸಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ತುಂಬ ಸೂಪರಾಗಿ ಬಂದಿದ್ದು ಪಿಕ್ಚರ್. ವಾಯ್ಸ್ ಕ್ಲಾರಿಟಿ ಅಷ್ಟು ಬರಲ್ಲ ಅಣ್ಣ. ಅದು ಬರೋಕ್ಕೆ ನಾನು ಏನೇನು ಮಾಡಬೇಕು ಅದೆಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಸಿನಿಮಾ ನೀವು ನೋಡಿದ್ರೆ ಏನು ಸರ್? ಸಿನಿಮಾ ಚೆನ್ನಾಗಿದೆ. ಇದು ಅವಾರ್ಡ್ಗೆ ಹೋಗೋಕ್ಕೆ ಆಗುತ್ತೆ. ನಾವು ಸ್ಟ್ರೈಟಾಗಿ ನೋಡಬೇಕಾದ್ರೆ ಸ್ಲೋ ಇದೆ. ಏನೋ ನಮ್ಮ ನಾರ್ಮಲ್ ಪಿಕ್ಚರ್ ನೋಡೋದಂಗೆ ಇಲ್ಲ ಅಣ್ಣ. ಇದು ಒಳ್ಳೆ ಮೆಸೇಜ್ ಇದೆ. ಏನು ಸರ್? ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಪಿಕ್ಚರ್ ಥಿಯೇಟ್ರಲ್ಲಿ ನೋಡಬೇಕು. ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಈ ಪಿಕ್ಚರ್ಗೆ ಒಳ್ಳೆ ಅಂಗೀಕಾರ ಕೊಟ್ಟರೆ ಚೆನ್ನಾಗಿದೆ. ಬೀದಿ ಬದುಕು ಈ ಚಿತ್ರ ನನ್ನ 35ನೇ ಚಿತ್ರ. ಈಗ ಆಲ್ರೆಡಿ ನಾನು 34 ಸಿನಿಮಾಗಳನ್ನು ಮಾಡಿದ್ದೀನಿ, ರಿಲೀಸು ಆಗಿದ್ದಾವೆ. ಅದರಲ್ಲಿ ಸಾಕಷ್ಟು ಪೌರಾಣಿಕ ಐತಿಹಾಸಿಕ ಚಿತ್ರಗಳು ಮಾಡಿದ್ದೀನಿ, ಕೆಲವು ಕಮರ್ಷಿಯಲ್ಲು ಮಾಡಿದ್ದೀನಿ. ಇದು ಬೀದಿ ಬದುಕು ನನ್ನ 35ನೇ ಚಿತ್ರ. ಇದು ಒಂದು ನನ್ನ ಸಿನಿಮಾ ಜರ್ನಿಯಲ್ಲೇನೆ ಇದು ವಿಭಿನ್ನವಾದ ಕಥೆ ಅಂತ ಹೇಳೋದು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಒಂದು ನೈಜವಾದ ಘಟನೆ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ. ಇದನ್ನು ಏನು ಬೀದಿ ಬದುಕು ಅಂದರೆ ಈ ಸ್ಟ್ರೀಟ್ ಲೈಫ್, ಬೀದಿಯಲ್ಲಿ ಜನ ಯಾವ ರೀತಿ ಬದುಕ್ತಾರೆ, ಸ್ಲಮ್ಮಲ್ಲಿ ಜನ ಯಾವ ರೀತಿ ಇರ್ತಾರೆ, ಅವ್ರ ನಿಜವಾದ ಅವ್ರ ಜೀವನ ಹೇಗಿರುತ್ತೆ, ಅವ್ರ ಕಷ್ಟ ಸುಖ ಹೇಗಿರುತ್ತೆ ಅನ್ನೋದು ಒಂದು ಮುಖ್ಯ ಇಟ್ಕೊಂಡು ಅದರಲ್ಲೊಂದು ಕಥೆ ಅಂತ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ತಾಯಿ ತನ್ನ ಮಗನಿಗೋಸ್ಕರ ಎಷ್ಟು ಕಷ್ಟಪಡ್ತಾಳೆ, ಮಗನಿಗೆ ಏನಾಗಿರುತ್ತೆ, ಯಾಕೆ ಅಷ್ಟು ಅವಮಾನ ಅನುಭವಿಸ್ತಾಳೆ, ಎಲ್ಲ ಕಡೆ ಕಸಗಳು ಮಾಡ್ತಾಳೆ, ಹಗಲು ಹೊತ್ತು ದುಡಿತಾಳೆ, ಏನಕ್ಕೆ ದುಡಿತಾಳೆ, ಅಷ್ಟೆಲ್ಲ ಮಾಡ್ತಾಳೆ ಅನ್ನೋದಕ್ಕೆ ಕಾರಣ ಒಂದಿರುತ್ತೆ. ಆ ಕಾರಣನೇ ಬೀದಿ ಬದುಕು. ಆ ಸಿನಿಮಾ ನೋಡಿದಾಗ ಯಾಕೆ ಅಷ್ಟು ಕಷ್ಟಪಡ್ತಾಳೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದನ್ನು ಯಾಕಂದರೆ ಇದು ಲೊಕೇಶನ್ ಆಗಿರ್ಬೋದು, ಪ್ರತಿಯೊಬ್ಬರು ನ್ಯಾಚುರಲ್ ತೊಗೊಂಡಿದ್ದೀನಿ ನಾನು. ಒರಿಜಿನಲ್ ಸ್ಲಮ್ಮು, ಆ ಸ್ಲಮ್ ಒಳಗೆ ಹೋಗೋಕ್ಕೆ ಆಗೋದಿಲ್ಲ ಅಂಥ ಸ್ಲಮ್ಮಾಗಿ ಶೂಟ್ ಮಾಡಿದ್ದೀನಿ. ಆಮೇಲೆ ತಿಪ್ಪೇಗುಂಡಿಗಳು, ಚರಂಡಿ, ಅಲ್ಲೆಲ್ಲ ಒರಿಜಿನಲ್ ಆರ್ಟಿಸ್ಟ್ಗಳು ಅಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮವರು. ಆಮೇಲೆ ಒರಿಜಿನಲ್ ಹಾಸ್ಪಿಟಲ್ಲು, ಆಮೇಲೆ ಗುಜರಿ, ಅದು ಅಷ್ಟೇ ಒರಿಜಿನಲ್ ಗುಜರಿ ಮಾಡಿದ್ದೀನಿ. ಆ ಸ್ಮಶಾನದಲ್ಲೂ ಕೂಡ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅಲ್ಲೇ ಊಟಗಳು ಮಾಡಿಸಿದ್ದೀನಿ, ಅಲ್ಲೇ ಕೆಲಸವನ್ನು ಮಾಡಿದ್ದೀನಿ ಅಲ್ಲಿ. ಹಾಗಾಗಿ ಎಲ್ಲ ನೈಜವಾಗಿರಲಿ, ಯಾವುದೇ ಒಂದು ಆರ್ಟಿಫಿಷಿಯಲ್ ಬೇಡ ಅಂಥೇಳಿ, ನೈಜವಾಗಿರಲಿ ಅಂಥೇಳಿ ಪ್ರತಿಯೊಂದು ಸನ್ನಿವೇಶಗಳು ನೋಡುಗರಿಗೆ ಇದು ನನ್ನ ಜೀವನನೇ ಇರಬೇಕಲ್ಲ, ಇದು ನನ್ನದೇ ಇದು ಇರಬೇಕು ಅಂತ ಅನಿಸುತ್ತೆ. ಆ ರೀತಿ ಕಥೆ ಹೋಗಿದೆ ಇದು. ನೋಡಿದ್ರೆ ಎಲ್ಲೂ ಬೋರ್ ಅನ್ಸಲ್ಲ. ಇದು ಖಂಡಿತವಾಗಿ ಇದು ನಾವು ಅವಾರ್ಡ್ ಮಾಡಿರೋದ್ರಿಂದ ಇದಕ್ಕೆ ಪ್ರಶಸ್ತಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ಇದರಲ್ಲಿ ಎಲ್ಲೂ ನಾವು ಆರ್ಟಿಫಿಷಿಯಲ್ ಎಲ್ಲೂ ಮಾಡಿಲ್ಲ, ಎಲ್ಲ ನೈಜವಾಗೇ ಇದೆ. ಪ್ರತಿ ಪಾತ್ರ ಆಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ನಮ್ಮ ಹಿಂದಿನ ಬ್ಯಾಕ್ಗ್ರೌಂಡ್ ಇದಾಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಪ್ರತಿಯೊಂದೂ ನ್ಯಾಚುರಲ್ ಆಗಿದೆ. ಎಲ್ಲೂ ನಾವು ಸೆಟ್ ಆಗಿರ್ಬೋದು. ಆಮೇಲೆ ಎಲ್ಲ ಹೆಚ್ಚಾಗಿ ಸಿಂಗ್ ಸೌಂಡ್ ಮಾಡಿದ್ದೀನಿ, ಡಬ್ಬೆಲ್ಲೂ ಮಾಡಿಸಿಲ್ಲ. ಆ ಸ್ಪಾಟಲ್ಲೇ ಸಿಂಗ್ ಸೌಂಡ್ ಮಾಡಿಸಿರೋದ್ರಿಂದ ಎಲ್ಲೂ ನಾನು ಡಬ್ ಮಾಡಿಸಿಲ್ಲ. ನ್ಯಾಚುರಲಿ ವಾಯ್ಸ್ ಅವ್ರವ್ರದ್ದೇ ವಾಯ್ಸ್ಗಳು ಬಂದಿದೆ. ಅದ್ಭುತ ಬಂದಿದೆ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದಕ್ಕೆ ಮ್ಯೂಸಿಕ್ಕು ರಾಜ್ ಭಾಸ್ಕರ್ ಮಾಡಿದ್ದಾರೆ. ಮುಖ್ಯ ಪಾತ್ರದಲ್ಲಿ ನಮ್ಮ ರೇಖಾ ರಾಣಿ ಅವರಿದ್ದಾರೆ. ಅವರು ನಿರ್ಮಾಪಕಿ ಕೂಡ ಆಗಿದ್ದಾರೆ ಅವರು. ಆಮೇಲೆ ನಮ್ಮ ಮುತ್ತುರಾಜ್ ಕ್ಯಾಮ್ರಾಮನ್ ಇದ್ದಾರೆ. ಆಮೇಲೆ ಜಂಶಿವು, ಶ್ರೀ ವಿಷ್ಣು, ಆಡಿಟರ್ ಶ್ರೀನಿವಾಸು, ಸುಧಾ, ಸುಶೀಲ್ ಮೋಕಾಶಿ, ಶಿವಕುಮಾರ್ ಆರಾಧ್ಯ, ಇದು ಸಾಕಷ್ಟು, ಮೀನಾಕ್ಷಿ, ಕವನ, ಇಲ್ಲಿ ಸಾಕಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ. ತುಂಬ ಅದ್ಭುತ ಮಾಡಿದ್ದಾರೆ. ಯಾರು ಇದರಲ್ಲಿ ಸರ್ ನಾನು ಆರ್ಟಿಸ್ಟು, ನಾನು ಹಂಗಿದ್ದೀನಿ ಯಾರೂ ಹೇಳಿಲ್ಲ. ನಾನು ಏನು ಹೇಳ್ತೀನಿ ಅದೇ ಥರ ಮಾಡಿದ್ದಾರೆ ಎಲ್ಲರೂ ಎಲ್ಲ ಪದಗಳು ಅಷ್ಟೇ. ಆ ತಿಪ್ಪೇಗುಂಡಿ ಇದ್ದಾರೆ. ಪ್ರತಿಯೊಬ್ಬರು ಏನೆಲ್ಲ ನಾನು ಸ್ಟೈಲಾಗಿದ್ದೀನಿ ಅನ್ನೋ ಮರೆತು ನಾನು ತಿರುಪೆ ತೊಳೆ ಭಿಕ್ಷುಕೇನೆ ಆ ರೀತಿ ಎಲ್ಲ ಪಾತ್ರಗಳು ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಪಾತ್ರಗಳು ತುಂಬ ಅದ್ಭುತ ಬಂದಿದೆ ನನಗೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲಿ ಏನಾಗಿದೆ ಅಂದರೆ ಆ ಕತೆ ಅವ್ರು ಕೇಳಿದಾಗಲೇ ಸರ್ ನಾನು ಮಾಡ್ತೀನಿ ಒಪ್ಕೊಂಬಿಟ್ರು. ನಾನು ಹೇಳಿದೆ ನೋಡಿ ಇದರಲ್ಲಿ ನೀವು ನಾನು ಕಲಾವಿದೆ, ನಾನು ತಿಪ್ಪೇಗುಂಡಿ ಕೈ ಹಾಕಲ್ಲ, ನಾನು ಇದು ಮಾಡಲ್ಲ ಅಂತ ಹಂಗಿದ್ರೆ ಮಾಡಲೇಬೇಡಿ ಅಂತ ಮೊದಲೇ ಹೇಳಿದ್ದೆ ನಾನು. ಇಲ್ಲ ಸರ್ ಇಂಥ ಕತೆ ಸಿಗದೇ ಅಪರೂಪ ನಮಗೆ, ತುಂಬ ಅದ್ಭುತವಾಗಿದೆ ಕತೆ ಇದು, ನಾವು ಮಾಡ್ತೀನಿ. ತಿಪ್ಪೇಗುಂಡಿ ಅಲ್ಲ, ನೀವು ಎಲ್ಲಿ ಚರಂಡಿ ಇಳಿ ಅಂದರೆ ಇಳಿತೇವೆ, ನಾವು ಯಾವುದಕ್ಕೂ ಇಲ್ಲ ಅನ್ನಲ್ಲ ಅಂತ ಹೇಳಿದ್ಮೇಲೆ ನಾವು ಅದು ಮೇಕಪ್ ಇಲ್ಲ, ಯಾರಿಗೂ ಮೇಕಪ್ ಮಾಡಿಸಿಲ್ಲ, ನೋ ಮೇಕಪ್. ಆಮೇಲೆ ಏನು ಭಿಕ್ಷುಕರು ಯಾವ ರೀತಿ ಇದು ಅದೇ ಕಾಸ್ಟ್ಯೂಮ್ ಹಾಕಬೇಕು, ಅದೇ ಥರ ಇರಬೇಕು ಅಂತ ಮೊದಲೇ ಕಂಡೀಷನ್ ಹಾಕಿದೆ. ಆಗ ಪ್ರತಿಯೊಬ್ಬರೂ ಅದೇ ರೀತಿ
ಅವರು ಬರಬೇಕು, ಮನೆಯಿಂದ ಬರ್ಬೇಕು, ಕ್ರೀಡೆ ಬರೋರು ಅಷ್ಟೇ. ಬಂದ ಕೂಡಲೇ ಎಲ್ಲ ಫುಲ್ಲು ಚೇಂಜ್, ಗುರ್ತೇಳಿಲ್ಲ ಯಾರೂ ಆ ರೀತಿ ಆಗಿರೋರು. ನೋಡಿರ್ಬೇಕು ನೀವು ಸಿನಿಮಾ, ಇದು ಟ್ರೈಲ್ ನೋಡಿರ್ಬೇಕು ನೀವು, ನಗರ ಮುಖಗಳು ಹೆಂಗಿದ್ದಾವೆ ಅಂತ. ನಮ್ಮ ಹೀರೋಯಿನ್ ಮುಖ ನೋಡಿರ್ಬೇಕು ನೀವು, ಮೊದಲು ಈಗ ಹೆಂಗಿದೆ ಮುಖ, ಆಗ ಸಿನಿಮಾದಲ್ಲಿ ಹೆಂಗೆ ಕಾಣ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರದನ್ನು ಆ ಪಾತ್ರಕ್ಕೆ ತಕ್ಕಂತೆ ಅಭಿನಯ ಮಾಡಿದ್ದಾರೆ. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮೇಕಪ್ ಇಲ್ಲ ಬಿಡಿ, ಮೇಕಪ್ಪೇ ಇಲ್ಲ ಅದರೊಳಗೆಲ್ಲೂ. ನಮ್ಮ ಹೀರೋಯಿನ್ನು, ನಮ್ಮ ಜೊತೆ ನಿರ್ಮಾಪಕಿ ರೇಖಾ ಸಾಗರ್ ಒಂದೇ ಮಾತಾಡಿದೆ, ಮೇಡಮ್ ನೀವು ತುಂಬ ಬೆಳ್ಳಗಿದ್ದೀರಾ, ಸ್ವಲ್ಪ ದಪ್ಪ ಇದ್ದೀರಾ, ಆ ಪಾತ್ರಕ್ಕೆ ಕಷ್ಟ ಆಗುತ್ತೆ. ನೀವು ನಿರ್ಮಾಪಕಿ ಆಗಿರ್ಬೋದು, ಆದರೆ ಆ ಪಾತ್ರ ತೂಗಬೇಕು ಅಂದರೆ ನೀವು ಕಷ್ಟಪಡಬೇಕು, ಟ್ಯಾನ್ ಆಗಬೇಕು, ಮುಖ ಕಪ್ಪಗಾಗಬೇಕು, ಆಮೇಲೆ ಬಾಡಿ ಸಣ್ಣ ಆಗಬೇಕು. ಚಿಂದಿ ಅವರು ತುಂಡುಣ್ಣಾಗಿರಲ್ಲ, ಅವ್ರ ಬಿಸ್ತ ಓಡಾಡ್ತಾ ಇರ್ತಾರೆ, ಅವ್ರು ಯಾರು ಬೆಳ್ಳಗಿರಲ್ಲ. ಅಂದ್ಕೊಳ್ಳೆ ಪಾಪ ತಿಂಗಳಾಗಟ್ಲೆ ಅವ್ರು ಬಿಸ್ತಲ್ಲಿ ಓಡಾಡಿ, ಆಮೇಲೆ ಚಿಂದಿ ಅವ್ರನ್ನ ನೋಡಿ ಅಬ್ಸರ್ವ್ ಮಾಡಿ, ಚಿಂದಿ ಹೆಂಗಾಯ್ತಾರೋ ಅವರು, ಹೆಂಗೆ ನಡೀತಾರೋ ಯಾವ ರೀತಿ ಮಾತಾಡ್ತಾರೆ, ಆ ಸ್ಲಂಪಲ್ಲಿ ಹೆಂಗೆ ಕಿತ್ತಾಡ್ತಾರೆ ಗಂಡ ಹೆಂಡತಿ ಎಲ್ಲ ನೋಡಿದ್ದಾರೆ ತಿಂಗಳಾಗಟ್ಲೆ. ನೋಡಿ ಬಂದು ನಿಂತ್ಕೊಂಡು ಮುಂದೆ ಸರ್ ಹೆಂಗಿದ್ದೀನಿ ಅಂತ, ನೀವೇನೇ ರೇಖಾ ಅಂದೆ, ಫುಲ್ಲು ಒಳ್ಳೆ ನೋಡಿರ್ಬೇಕು, ಕಪ್ಪುಗಳ ಮುಖ ಎಲ್ಲ ಇದಾಗಿತ್ತು. ಆ ರೀತಿ ಅವರು ಅದು ಡೆಡಿಕೇಶನ್ ಮಾಡಿ ಪಾತ್ರ ಮಾಡಿದ್ದಾರೆ. ಪುರುಷೋತ್ತಮ್ ಸರ್ ಅವರು ಕತೆ ಹೇಳಿದ್ರು, ಬೀದಿ ಬದುಕು ಅಂತ ಒಂದು ಕತೆ ಮಾಡಿದ್ದೀನಿ, ಈ ಥರ ಪಾತ್ರ ಇದೆ ಅಂತ. ಈ ಪಾತ್ರ ಯಾವುದೇ ನಟರಿಗೂ ಅಂದರೆ ಆ್ಯಕ್ಟಿಂಗ್ ಮಾಡೋರಿಗೆ ಇದೊಂಥರ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನನಗೂ ಒಂದು ಈ ಥರ ಚಾಲೆಂಜಿಂಗ್ ಪಾತ್ರ ಮಾಡಬೇಕು ಅಂತ ಮೊದಲಿಂದ ಆಸೆ ಇತ್ತು, ಸಂಕಲ್ಪ ಕೂಡ ಇತ್ತು. ಸರಿಯಾದ ಸಮಯಕ್ಕೆ ಅವರು ಹೇಳಿರೋದ್ರಿಂದ ಲೈಕ್ ನಾನು ಒಪ್ಕೊಂಡ್ಬಿಟ್ಟೆ ಸರ್. ತಯಾರಿ ಅಂದರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ತುಂಬ ಕಷ್ಟದ ಜೀವ, ಅದು ತುಂಬ ನೊಂದಿರುತ್ತೆ, ಸುಸ್ತಲ್ಲಿರುತ್ತೆ, ಆಮೇಲೆ ಬೀದಿ ಹೋಗಿ ಅದು ಚಿಂದಿ ಆಯೋವಂಥ ಕ್ಯಾರೆಕ್ಟರು. ಸೊ ಎಂಥ ಗಲೀಜಿದ್ರು ಸರಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಏನು ಬೇಕೋ ಪ್ಲಾಸ್ಟಿಕ್ಕು ಅದು ಇದು ಕಬ್ಬಣ ಎಲ್ಲ ಎತ್ಕೊಂಬರೋ ಅಂಥ ಕ್ಯಾರೆಕ್ಟ್ರಲ್ಲ. ಸೊ ಆ ಡೆಡಿಕೇಶನ್ ಇತ್ತು ಸರ್. ನಾನು ಸ್ವಲ್ಪ ವೆಯ್ಟ್ ಲಾಸ್ ಆದೆ, ಆಮೇಲೆ ಆ ಪಾತ್ರಕ್ಕೆ ಸೂಟ್ ಆಗೋ ಥರನೇ ತುಂಬ ಸುಸ್ತು ಇದರಲ್ಲಿ ಸಿನಿಮಾದಲ್ಲಿ ಕಾಣುತ್ತೆ. ತುಂಬ ವ್ಯತ್ಯಾಸ ಇದೆ. ಲೈಕ್ ನಾನು VG ಮಿಸ್ ಇಂಡಿಯಾ 2022 ಅಲ್ಲಿ ಮಾಡೆಲ್ ವಿನ್ನರ್ ಕೂಡ. ಸೊ ನನಗೆ ಅಲ್ಲೂ ನಡೆಯೋ ಸ್ಟೈಲೇ ಬೇರೆ, ರ್ಯಾಂಪ್ ವಾಕು. ಚಿಂದಿ ಆಯೋಳು ನಡೆಯೋದೇ ವಿಚಿತ್ರ, ಅಂದರೆ ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ. ಆಮೇಲೆ ಅವರು ಜೀವನ ನೋಡಿಬಿಟ್ಟು ನಿಜವಾಗ್ಲೂ ಅಲ್ಲಿ ಹೋದ್ಮೇಲೆ ತುಂಬ ಅವ್ರ ಕಷ್ಟಗಳನ್ನ ನನಗೆ ಅರ್ಥ ಆಯಿತು ಸರ್. ನಾವು ಖುಷಿಯಾಗಿ ಮನೇಲಿ ಆರಾಮಾಗಿರ್ತೀವಿ, ಆದರೆ ಆ ಹೆಂಗಸರು ಅಲ್ಲಿ ಪಡೋ ಕಷ್ಟ, ಅದು ರೆಸ್ಟ್ ರೂಮ್ ಕೂಡ ಇರಲ್ಲ. ಅಂಥ ಜಾಗದಲ್ಲಿ ನಾವು ಕೆಲವು ದಿನಕ್ಕಷ್ಟೇ ನಾವು ಅಲ್ಲಿ ಹೋಗಿ ಶೂಟಿಂಗ್ ಮಾಡೋರಿಗೆ ಇಷ್ಟು ಕಷ್ಟ, ಅವರು ಅಲ್ಲೇ ಜೀವನ ನಡೆಸೋವಂಥ ಹೆಂಗಸರಿಗೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಫಸ್ಟು ನಟಿಯಾಗಿ ಅಂತಲೇ ಬಂದಿದ್ದು, ಆಮೇಲೆ ಕಾರಣಾಂತರ ನಾನು ನಿರ್ಮಾಪಕಿ ಆಗಬೇಕಾಯ್ತು. ಬಟ್ ಐ ಆಮ್ ವೆರಿ ಹ್ಯಾಪಿ. ಇಂಥ ಸಿನಿಮಾ ಒಂದು ಪ್ರೊಡ್ಯೂಸ್ ಮಾಡಿದ್ವಿ. ಕದ್ರಿ ಸಿನಿ ಕ್ರಿಯೇಷನ್ಸ್ ಅನ್ನೋ ಒಂದು ಬ್ಯಾನರಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ, ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ನಾವು ಈಗ ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಸಿನಿಮಾನ ನಾವು ರಿಲೀಸು ಮಾಡ್ತೀವಿ, OTT ಪ್ಲ್ಯಾಟ್ಫಾರ್ಮ್ಗೂ ಟ್ರೈ ಮಾಡ್ತಾ ಇದ್ದೀವಿ. ಓವರ್ ಆಲ್ ಎಲ್ಲ ಜನಕ್ಕೆ ಅದು ತಲುಪುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಸಿನಿ ಪ್ರೇಕ್ಷಕರಿಗೆ ನಾನು ಹೇಳೋದು, ಸಿನಿಮಾಗಳನ್ನ ಆದಷ್ಟು ನಮ್ಮ ಕನ್ನಡಿಗರನ್ನ, ನಮ್ಮ ಕನ್ನಡದವರು ಪ್ರೋತ್ಸಾಹ ಮಾಡಿ ಸಿನಿಮಾ ಬೆಳೆಸಿ, ಅಂದರೆ ನಮ್ಮವ್ರದ್ದು ಕೈ ಬಿಡಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಸರ್. ನನಗೆ ಅದೇ ಹೇಳಿದ್ನಲ್ಲ, ನನಗೆ ಈ ಥರದೊಂದು ಪಾತ್ರ ಮಾಡಬೇಕು ಅನ್ನೋದೊಂದು ಇಷ್ಟ ಇತ್ತು, ಚಾಲೆಂಜಿಂಗ್ ಆಗಿರೋವಂಥದ್ದು. ಅದ್ರ ಜೊತೆಗೆ ಆದರೆ ಇಷ್ಟೊಂದು ಗಲೀಜಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ತಿಪ್ಪೆಗುಂಡಿಗೆಲ್ಲ ಹೋಗೋ ಅಂಥದ್ದು. ಬಟ್ ಆ ಡಿಮ್ಯಾಂಡ್ ಇತ್ತಲ್ಲ ಆ ಪಾತ್ರಕ್ಕೆ, ಅದನ್ನು ನಾನು ನಿಭಾಯಿಸಿದ್ದೀನಿ. ನನ್ನ 25 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ನನ್ನ ಬದುಕು ಸಾಕ್ತಾನೆ ಹೋಗ್ತಾ ಇದೆ. ಹಾಗೆ ನನಗೆ 402ನೇ ಸಿನಿಮಾ ಬೀದಿ ಬದುಕು. ಸೊ ಇದರಲ್ಲಿ ವಿಭಿನ್ನವಾದ ಪಾತ್ರ ಇದೆ. ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ದಯಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋ ಸಿನಿಮಾನ ನಿಮ್ಮ ಮಡಲ್ ತರ್ತಾ ಇದ್ದೀವಿ ಇಷ್ಟರಲ್ಲೇ. ಸೊ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಹಾಗೆ ನಮ್ಮ ಎಲ್ಲ ಟೀಮ್ನೂ ಹರಿಸಿ. ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಪುರುಷೋತ್ತಮ್ ಸರ್, ಇವ್ರ ಜೊತೆ ಒಂದು 15 ವರ್ಷದಿಂದ ನಾನು ಒಡನಾಟ ಇದೆ. ನಾವು ಒಂದು ಚೌಡೇಶ್ವರಿ ಮಹಾತ್ಮೆ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದ್ರಲ್ಲಿ ಆಲ್ಬಮ್ ಸಾಂಗ್ ಕೂಡ ಮಾಡಿದ್ವಿ, ಹಿಟ್ಟಾಗಿತ್ತು. ಸೊ ಅದರಲ್ಲಿ ನಾವು ಪೇರಾಗಿ ಮಾಡಿದ್ವಿ. ಇವಾಗ ಈ ಸಿನಿಮಾದಲ್ಲಿ ಇವರು ಡೈರೆಕ್ಷನಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ತುಂಬ ಒಂಥರ ಆಸ್ಥಾನ ಕಲಾವಿದರು ಇದ್ದಂಗೆ ನಾವೆಲ್ಲ ಇವರಿಗೆ. ಯಾವುದೇ ಒಂದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ, ಇದು ನಿನಗೆ ಒಪ್ಪಿಗೆ ಆಗುತ್ತೆ ಮಾಡು ಅಂತ ಹೇಳಿ ಮಾಡಿಸ್ತಾರೆ. ಹಾಗೆ ಅವತ್ತಿಗೆ ಸಂಭಾವನೆ ನಮಗೆ ಸಿಕ್ಬಿಡುತ್ತೆ ಅಂತ ಹೇಳೋದು ಏನಕ್ಕೆ ಹೇಳ್ತಿದ್ದೀನಿ ಈ ಮಾತು ಅಂದರೆ, ನಮ್ಮ ಪುರುಷೋತ್ತಮ್ ಸರ್ ಸಿನಿಮಾದಲ್ಲಿ ಅವ್ರು ಎಷ್ಟು ಒಪ್ಕೊಂಡಿರ್ತಾರೋ ಅಷ್ಟು ನಾವು ಮನೆಗೆ ಬರೋಷ್ಟು ಟಣ್ಣ ಅಂತ ಬಂದುಬಿಟ್ಟಿರುತ್ತೆ. ಯಾಕೆ ಈ ಮಾತು ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಿದ್ದೀನಿ ಅಂದರೆ, ದೊಡ್ಡ ಸಿನಿಮಾಗಳು ದೊಡ್ಡ ಕಾಲ್ ಶೀಟ್ ತೊಗೊಂಡು ಸಿನಿಮಾಗಳನ್ನ ಮಾಡಿಲ್ಲ ಅಂತ ಹೇಳ್ತಿಲ್ಲ. 3 ತಿಂಗಳಾದರೂ 6 ತಿಂಗಳಾದರೂ ನಮಗೆ ಪೇಮೆಂಟ್ ಬಂದಿಲ್ಲ, ಇದುವರೆಗೂ ಬಂದಿಲ್ಲ ಕೂಡ.
ಸೊ ಅದಕ್ಕೆ ನಾನು ಇದನ್ನು ಇವರಿಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಸಿನಿಮಾ ಅಂತ ಕಡೆ ಕಾಣಿಸ್ದೆ, ದೊಡ್ಡ ಸಿನಿಮಾ ಅಂತ ಹೆಮ್ಮೆ ಪಡೆದೆ. ಸೊ ನಮ್ಮ ಕಲಾವಿದರು ನಾವೇನು ಮಾಡ್ತೀವಿ ಅಂದರೆ, ನಾನು ಯೂಸಲಿ ಡೈರೆಕ್ಟರ್ ಆರ್ಟಿಸ್ಟ್, ಪ್ರೊಡ್ಯೂಸರ್ ಆರ್ಟಿಸ್ಟ್ ಅಲ್ಲ. ಡೈರೆಕ್ಟ್ರು ನನಗೇನು ಹೇಳ್ತಾರೆ ನಾನು ಅದನ್ನೇ ಮಾಡೋದು. ಸೊ ಹಾಗಾಗಿ ನಾನು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳ್ತೀನಿ. ನಮ್ಮ ಪುರುಷೋತ್ತಮ್ ಸರು ಈ ಸಿನಿಮಾ, ಅದೇ ನಾನು ಅವಾಗಲೇ ಹೇಳಿದ್ವಿ ಆಸ್ಥಾನ ಕಲಾವಿದರು ಅಂತ, ನಮಗೆಲ್ಲ ಪಾತ್ರಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಈ ಪಾತ್ರ ನಿನ್ಗೆ ಒಪ್ಪಿಗೆ ಆಗುತ್ತೆ ಮಾಡು ಅಂತ ಹೇಳ್ತಾರೆ, ಹುರಿದುಂಬಿಸ್ತಾರೆ. ಈ ಪಾತ್ರ ಹಿಂಗಲ್ಲ, ಈ ಥರ ಮಾಡು ಅಂತ. ನಾವು 25 ವರ್ಷ ಇಂಡಸ್ಟ್ರಿಗೆ ಬಂದು ದಿನ ಕಲಿಯೋದಿದ್ದೇ ಇರುತ್ತೆ. ಡೈರೆಕ್ಷನ್ನಲ್ಲಿ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನೇ ಮಾಡಬೇಕು ನಾವು. ಸೊ ಹಾಗಾಗಿ ಈ ಪಾತ್ರಕ್ಕೆ ನೀನು ಈ ಥರ ಕಾಸ್ಟ್ಯೂಮ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮೇಕಪ್ ಮಾಡ್ಕೋಬೇಕು, ಈ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಈ ಥರ ಇರಬೇಕು, ಒಂದು ನಡ್ಕೊಂಡು ಈ ಥರ ಬಂದು ಒಂದು ನಿಂತ್ಕೊಳ್ಳೋದು ಒಂದು ಸ್ಟೈಲು ಇದೇ ಥರ ಮಾಡಬೇಕಂತ ಹೇಳಿಕೊಟ್ಟು ಮೊದಲನೇ ನಿರ್ದೇಶಕರು ಇವರೇ. ಯಾಕೆಂದರೆ ಚೌಡೇಶ್ವರಿ ಮಹಾತ್ಮೆ ಮಾಡಿದಾಗ ನನಗೇನೂ ಗೊತ್ತಿರಲಿಲ್ಲ. ಆ ಸಿನಿಮಾ ಮಾಡಿದ್ಮೇಲೆ ನನಗೆ ಇವರು ಒಡನಾಟ ಆಗಿದ್ದು. ಇಂಥ ಡೈರೆಕ್ಟರ್ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರಾ ಅಂತ ಅನಿಸಿದ್ದು ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವರು ಜೊತೆ ಆ್ಯಕ್ಟ್ ಮಾಡಿದ್ದು. ಸೊ ಇವ್ರ ಪ್ರೊಡಕ್ಷನಲ್ಲೂ ವರ್ಕ್ ಮಾಡಿದ್ದೀನಿ. ಹಾಗೆ ರೇಖಾ ಮೈಸೂರವರು, ನಮ್ಮೂರು ಕೂಡ ಮೈಸೂರೇ. ನಮ್ಮ ಮೈಸೂರು ಹುಡುಗಿ ಪ್ರೊಡ್ಯೂಸ್ ಮಾಡಿದ್ದಾಳೆ ಅಂದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಅದೇ ಥರ ನಮ್ಮನ್ನೆಲ್ಲ ಹರಿಸಿ ಕಲಾವಿದರಿಗೆ, ಡೈರೆಕ್ಟ್ರಿಗೆ, ಪ್ರೊಡ್ಯೂಸರು, ತಂತ್ರಜ್ಞರು ಎಲ್ಲರಿಗೂ ಹರಿಸಿ ನೀವು ಅಂತ ಹಾರೈಸಿ ಹಾಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಜವಾಗ್ಲೂ ಬೀದಿ ಬದುಕು ಅಂತಂದರೆ, ನಮಸ್ತೆ. ಬೀದಿ ಬದುಕು ಅಂದರೆ ಒಂದು ತುಂಬ ಅತ್ಯುತ್ತಮ ಸಿನಿಮಾ. ಯಾಕೆಂದರೆ ದೊಡ್ಡ ದೊಡ್ಡ ಸಿನಿಮಾಗಳು 1000 ಮಾಡ್ತಾರೆ, ಈ ಥರ ಅವಾರ್ಡ್ ಸಿನಿಮಾ ಮಾಡೋದು ಕಮ್ಮಿ. ಒಂದು ಖುಷಿ ಏನು ವಿಷಯ ಅಂದರೆ ಪುರುಷೋತ್ತಮ್ ಸಾರು ಒಳ್ಳೊಳ್ಳೆ ಸಬ್ಜೆಕ್ಟ್ ಮಾಡ್ತಾರೆ. ದೇವರುಗಳ ಸಬ್ಜೆಕ್ಟ್ ಆಗಲಿ, ಒಂದು ಅವಾರ್ಡ್ ಸಬ್ಜೆಕ್ಟ್ ಆಗಲಿ. ನಾನು ಮಹಾಶಿವನ ಒಳ್ಳೆ ಮಾಡಿದ್ದೆ, ರಮೇಶಿನ ಅಕ್ಕನ ಕ್ಯಾರೆಕ್ಟ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಇಂಥ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಅವ್ರು ಹೇಳ್ದಂಗೆ ಕರೆಕ್ಟು. ಬಟ್ ಅವತ್ತು ಪೇಮೆಂಟ್ ಕೊಡ್ತಾರೆ, ಆರ್ಟಿಸ್ಟ್ಗಳಿಗೆ ಮೊದಲಾಗಿ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರ ಟೀಮಲ್ಲಿ ಊಟ ಚೆನ್ನಾಗಿರುತ್ತೆ. ಬಟ್ ಕಲಾವಿದರಿಗೆ ಒಂದು ಬೆಲೆ ಅಂತ ಇರುತ್ತಲ್ಲ, ಅದಕ್ಕೆ ಇಂಥ ಡೈರೆಕ್ಟರ್ಗಳು ಸಿನಿಮಾದಲ್ಲಿ ತುಂಬ ಮಾಡೋದು. ನಮ್ಮಂಥ ಕಲಾವಿದರಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ ಅಂತೀನಿ. ದಯವಿಟ್ಟು ಎಲ್ಲರೂ ಬಂದು ಈ ಬೀದಿ ಬದುಕು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಆಶೀರ್ವಾದ ಮಾಡಿ. ಎಲ್ಲ ಕಲಾವಿದರು ತುಂಬ ಜನ ಒಳ್ಳೊಳ್ಳೆ ಕಲಾವಿದರು ಮಾಡಿದ್ದಾರೆ. ದಯವಿಟ್ಟು ಹಾರೈಸಿ. ಯಾಕೆಂದರೆ ರೇಖಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರೇ ಹೀರೋಯಿನು. ಪುರುಷೋತ್ತಮ್ ಸಾರು ಅಂಥ ಸಿನಿಮಾ ಒಪ್ಕೊಂಡಿರೋದು ಪುಣ್ಯ ಅವ್ರಿಗೆ. ಯಾಕೆಂದರೆ ಒಳ್ಳೆ ಸಬ್ಜೆಕ್ಟ್ಗಳೆಲ್ಲ ಅವ್ರು ಮಾಡಿಕೊಡ್ತಾರೆ. ಅವ್ರು ಇಷ್ಟಪಟ್ಟು ನಿಜವಾಗ್ಲೂ ಸ್ಲಮ್ಮಲ್ಲೇ ತುಂಬ ಚೆನ್ನಾಗಿ ಯಾರೆಲ್ಲ ಸೆಟ್ ಆಗ್ತಾರೆ. ಇವರು ಸ್ಲಮ್ಮಲ್ಲೇ ಬೇಕು ಅಂತ ಮಾಡಿದ್ದಾರೆ. ಇದಕ್ಕಾದರೆ ಕಷ್ಟಪಡೋದಕ್ಕೆ ದಯವಿಟ್ಟು ಬಂದ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಸಿನಿಮಾಗೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಮ್ಮ ಪುರುಷೋತ್ತಮ್ ಸರ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಬೀದಿ ಬದುಕು ಅಂತ. ಬೀದಿ ಬದುಕು ಅಂದರೆ ಅರ್ಥ ನಮ್ಮ ಬದುಕನ್ನು ಚಿತ್ರೀಕರಣ ಮಾಡಿದ್ದಾರೆ. ಬನ್ನಿ ಎಲ್ಲರೂ ಅರಸಿ ಆಶೀರ್ವಾದ ಮಾಡಿ. ರೇಖಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಾವೆಲ್ಲ ಒಂದೇ ಕುಟುಂಬದ ಥರ ಇದ್ದು ಸಿನಿಮಾ ಮುಗಿಸಿದ್ದೀವಿ. ಸಿನಿಮಾ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ, ಖುಷಿಯಾಗಿದೆ. ಪುರುಷೋತ್ತಮ್ ಸರ್ಗೆ ಹಾಗೆ ರೇಖಾ ಅವ್ರಿಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಾನು ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲರನ್ನೂ ಹರಿಸಿ ಆಶೀರ್ವಾದ ಮಾಡಿ.